ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ, ನಿಮ್ ಚಾನೆಲ್ ನ ನೋಡ್ಕೊಂಡು ಬರೋರ್ಗೆ ಕೂಪನ್ ಕೊಡ್ತಾ ಇದ್ದೀನಿ. ಏನ್ ಕೂಪನ್ ಅಂತ ಹೇಳಿದ್ರೆ ದೊಡ್ಡ ಮನ್ಸ್ ಮಾಡಿ ಸರ್, ತುಂಬಾ ರೀಸನಬಲ್ ಪ್ರೈಸ್. ಈ ಸೋಫಾಗ್ ಮಾಡ್ಕೊಡ್ಬಿಡೋಣ ಸರ್. 3 ಸೀಟರ್ 1 2 ಸೀಟರ್ ಜೊತೆನಲ್ಲಿ ಉಯ್ಯಾಲನೂ ಬರುತ್ತೆ ಸರ್. ಈ ಸತಿ ಬರ್ಲಿ ಸರ್ ಕಸ್ಟಮರ್ಸ್, ಎಲ್ಲ ಲಕ್ಸುರಿ ಪ್ರಾಡಕ್ಟ್ ಕೊಡೋದು ಜವಾಬ್ದಾರಿ ನಂದು. ಇದು ಫ್ರೀ ಅಲ್ಲಿ ಇದು ಫ್ರೀ ಸರ್. ಇದು ಕ್ರಾಶ್ ಪ್ರೂಫ್, ಡ್ಯಾಶ್ ಪ್ರೂಫ್ ಅಂತ ಹೇಳ್ತಾರೆ. ಕಿಟ್ ಪ್ರೂಫ್ ಯಾಕೆ ಅಂತ ಹೇಳಿದ್ರೆ ಏನು ಚುಚ್ಚಿದ್ರೆ ಏನು ಆಗಲ್ಲ, ಜಸ್ಟ್ ರಬ್ ಮಾಡಿದ್ರೆ ಅಷ್ಟೇ, ಗೊತ್ತೇ ಆಗಲ್ಲ. ಯಾರ್ಯಾರಿಗೆ ಬೇಕಾಗಿರುತ್ತೆ ಫರ್ನಿಚರ್ ಎಲ್ಲ ತಗೋಬೇಕು ಸರ್. ನಿಮ್ ಚಾನೆಲ್ ನೋಡಿ ದೂರ ಇಂದ ಬರ್ತಾರೆ ಸರ್, ನಿಮ್ಗೆ ಗೊತ್ತಿಲ್ಲ. ಬೆಳಗಾಮು, ಹುಬ್ಳಿ, ದಾವಣಗೆರೆ, ಶಿವಮೊಗ್ಗ, ಕಡೂರು, ಹಾಸನು, ಮೈಸೂರು ಎಲ್ಲಾ ಕಡೆಯಿಂದ ಜನ ಬಂದು ತಗೊಂಡು ಹೋಗ್ತಾರೆ ಸರ್. ಮಲೇಷಿಯನ್ ಹ್ಯಾಂಡಲ್ ಮಾರ್ಕೆಟ್ ಇಂದ ಕಮ್ಮಿ ಕೊಟ್ಬಿಡೋಣ ಸರ್. ನಮ್ಮ ಹತ್ರ ತಗೋಬೇಡಿ, ಒಂದ್ಸತಿ ಜಸ್ಟ್ ವಿಚಾರಿಸಿ. 100% ನಾನು ಹೇಳ್ತೀನಿ, ಪ್ರೈಸ್ ನಾನ್ ಕೊಡೋದ್ ಪ್ರೈಸ್ ಎಲ್ಲಿನೂ ಸಿಗಲ್ಲ. ಇದಾದ್ರು ಸರ್, ಇದು ಎಲ್ಲ ಮಹಾರಾಜ, ಇದೆಲ್ಲ 25,000 ಸರ್. ಕೊಟ್ಬಿಡೋಣ ಸರ್, 25,000 ರೂಪಾಯಿ. ಗುರು, ಇವತ್ತು ನನ್ನ ಫೇವ್ರೇಟ್ ಫರ್ನಿಚರ್ ಶಾಪ್ ಅಂತಲೇ ಹೇಳ್ಬೋದು. ಯೂನಿಕ್ ಹೋಮ್ ಫರ್ನಿಚರ್ ಯಾಕೆ ತಾನೇ ಗೊತ್ತಿಲ್ಲ. ಸೊ ಇವತ್ತು ಎಲ್ಲ ಕಲೆಕ್ಷನ್ನು ರೀಸ್ಟಾಕ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ಮೇನ್ ಹೈಲೈಟ್ ಸೋಫಾಗಳು ಇದು ನೋಡ್ತಿರ್ಬೋದು. ಕೂತ್ಕೊಂಡ್ರೆ ಮಾತ್ರ ಅಲ್ಟಿ ಆಗಿರುತ್ತೆ. ಒಂದ್ಸಲಿ ನೀವೇನೋ ಫೀಲ್ ಮಾಡಬೇಕು ಅಂದರೆ ಶಾಪಿಗೆ ವಿಸಿಟ್ ಮಾಡಬೇಕು. ಬರೀ ಇಲ್ಲಿ ಗ್ರೌಂಡ್ ಫ್ಲೋರ್ ಅಷ್ಟೇ ಅಲ್ಲ, ನಿಮಗೆ ಇಲ್ಲಿ ಕಂಪ್ಲೀಟ್ ಫಸ್ಟ್ ಫ್ಲೋರಲ್ಲೂ ಇದೆ ಸ್ಟಾಕು. ಬನ್ನಿದ್ದು ಅದನ್ನು ತೋರಿಸ್ತೀನಿ. ಫ್ಲೋರು ಸೆಕ್ಷನು, ಇಲ್ಲೂ ಸಾಕಷ್ಟು ಸೋಫಾಗಳು ನೋಡ್ತಿರ್ಬೋದು, ಡೈನಿಂಗ್ ಟೇಬಲ್ ನೋಡ್ತಿರ್ಬೋದು. ಮೇಲ್ಗಡೆ ಕಂಪ್ಲೀಟ್ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಕಂಪ್ಲೀಟ್ ಕಾರ್ಟ್ ಸೆಕ್ಷನ್ ಕೂಡ ಇದೆ. ಬನ್ನಿ ಅಲ್ಲೂ ಹೋಗೋಣ, ಅಲ್ಲೂ ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ಇಲ್ಲಿ ನೀವು ಬಂದರೆ ಕಾರ್ಟ್ ಸೆಕ್ಷನ್ ಕೂಡ ನೋಡ್ತಿರ್ಬೋದು. ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಬರೀ 10,000 ರೂಪಾಯಿಂದ ಕಾರ್ಟ್ಗಳು ಶುರು ಆಗುತ್ತೆ. ಇಲ್ಲಿ ಬರೀ ಕಾರ್ಟು ಅಷ್ಟೇ ಅಲ್ಲ, ಸೆಟ್ ಆಗಿರಲಿ, ಡೈನಿಂಗ್ ಟೇಬಲ್ ಆಗಿರಲಿ, ಕಾಟ್ ಆಗಿರಲಿ, ವಾರ್ಡ್ರೋಬ್ ಆಗಿರಲಿ, ಮ್ಯಾಟ್ರಸ್ ಕೂಡ ನೋಡ್ತಿರ್ಬೋದು. ಎಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸೂಪರ್ ಅಲ್ಲ ಸರ್? ಹೇಗೆ ನಡೀತಿದೆ ಬಿಸ್ನೆಸ್ ಎಲ್ಲ? ಸಕ್ಸಸ್ಫುಲ್ ಸರ್. ಸೂಪರ್ ಅಲ್ಲ? ಸೊ ಯಾಕಂದರೆ ನಾನು ಇಲ್ಲಿ ರೆಗ್ಯುಲರ್ ಬರ್ತಾ ಇರ್ತೀನಿ ವೀಕ್ಷಕರೇ, 1 ವರ್ಷದಿಂದ ಬರ್ತಾ ಇದ್ದೀನಿ. ಸೊ ಯಾಕಂದರೆ ಮಾಡೆಲ್ಸ್ಗಳು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ, ಕ್ವಾಲಿಟಿ ಸರ್ವಿಸ್ ಸಿಗುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಜನ ನನಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು. ಇದು ಬಂದ್ಬಿಟ್ಟು ಸರ್ ನಮ್ಮ ಪಬ್ಲಿಕ್ ಡಿಮ್ಯಾಂಡ್ ಇದು. ಓಕೆ ಸರ್. ಕ್ವಶನ್ಗಳು ಹಾಕಿದ್ದಾರೆ, ನಾವು ಒಂದು ಕ್ವಶನ್ಗಳು ಕೇಳ್ತೀನಿ. ಅದಕ್ಕೆ ಒಂದು ಸೆಂಟೆನ್ಸಲ್ಲಿ ನೀವು ಆನ್ಸರ್ನ ಕೊಡ್ತಾ ಹೋಗಿ. ಸರ್ ನೀವು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ತಂದಿ ಮಾಡ್ತೀರಾ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು. ಅದಕ್ಕೆ ಆನ್ಸರ್. ಸೊ ಒಂದು ನಾರ್ಮಲ್ ಹೇಳ್ಬಿಡ್ತೀನಿ, ಫೋನ್ ನಲ್ಲಿ CCTV ಇರುತ್ತೆ. ಹೌದು, ಕರೆಕ್ಟ್. ನಮ್ದು ಎವ್ರಿ ಫೋನ್ ನಲ್ಲಿ CCTV ಫ್ಯಾಕ್ಟ್ರಿದು ಇರುತ್ತೆ. ಓಕೆ, ಡೈರೆಕ್ಟ್ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಲಿ, ಇಲ್ಲ ಅಂತ ಹೇಳಿದ್ರೆ CCTV ಇಲ್ಲೇ ಕೂತ್ಕೊಂಡು ನೋಡ್ಕೊಳ್ಳಿ. ಹೌದಾ ಸರ್? ನೆಕ್ಸ್ಟ್ ಇನ್ನೊಂದು, ಹೊರಗಡೆಕ್ಕಿಂತ ನಿಮ್ಮ ಹತ್ರ ಸೋಫಾ ರೇಟು ಜಾಸ್ತಿ ಇದೆ ಸರ್ ಹೇಳ್ಬೋದು ಸರ್. ಬಟ್ ಏನೈತೆ ಅಂತ ಹೇಳಿದ್ರೆ ಮೆಟೀರಿಯಲ್ ನೋಡಿ, ಮಾರ್ಕೆಟ್ ನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಇವಾಗ ಶರ್ಟ್ 100 ರೂಪಾಯಿಗೂ ಸಿಗುತ್ತೆ, ಅದೇ ಶರ್ಟ್ 300 ರೂಪಾಯಿಗೂ ಸಿಗುತ್ತೆ. ಕ್ವಾಲಿಟಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೀವು ಯಾವ ತರ ದುಡ್ಡು ಕೊಡ್ತೀರಾ ಆ ತರ ಕ್ವಾಲಿಟಿ ಸಿಗುತ್ತೆ ನಿಮಗೆ. ಸೂಪರ್ ಆಗಿ ಸರ್. ನೆಕ್ಸ್ಟ್ ಇನ್ನೊಂದು, ಕಾಲ್ ಮಾಡಿದಾಗ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದು ಸಾಕಷ್ಟು ಜನ. ಸರ್ ಕಾಲ್ಸ್ ಏನಿರುತ್ತೆ ಅಂತ ಹೇಳಿದ್ರೆ ಯೂಶಲಿ ಟೈಮಿಂಗ್ಸ್ ಇರುತ್ತೆ. ಏನ್ ಟೈಮಿಂಗ್ಸ್ ಇರುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ 11 o'clock to 9 ಗಂಟೆ ತನಕ ನೈಟ್, 10 ಗಂಟೆ ತನಕ ನೈಟ್ ಇರುತ್ತೆ. ಕಾಲ್ಸ್ ಯಾವ ತರ ಬರುತ್ತೆ ಅಂತ ಯೂಶಲಿ ಜನ ಫ್ರೀ ರೆಸ್ಟ್ ಟೈಮ್ ನಲ್ಲಿ ಕಾಲ್ ಮಾಡ್ತಾರೆ. ಸೊ ಯೂಶಲಿ ನಮ್ದು ಟೈಮಿಂಗ್ಸ್ ಇರುತ್ತೆ ಸರ್. ಎವ್ರಿ ಟೈಮಿಂಗ್ ಏನಿರುತ್ತೆ ಅಂತ ಹೇಳಿದ್ರೆ 11 to 10 ತನಕ ಮಾಡ್ಲಿ, ಅವೈಲೇಬಲ್ ಇರುತ್ತೆ ಸರ್. ಬೈ ಚಾನ್ಸ್ ನಿಮ್ಗೆ ಏನಾದ್ರು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಮೆಸೇಜ್ ಮಾಡಿ ಸರ್. ಇನ್ನೊಂದು ಏನ್ ಗೊತ್ತಾ, ಕಸ್ಟಮರ್ಗೆ ನಾವು 100% ಅಂಗಡಿಗೆ ವಿಸಿಟ್ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಯಾಕಂತ ಹೇಳಿದ್ರೆ ಕಾಲ್ಸ್ ನಲ್ಲಿ ವ್ಯವಹಾರ ಆಗಲ್ಲ. ಸೊ 100% ಅಂಗಡಿಗೆ ಬಂದ್ಬಿಟ್ಟು ವಿಸಿಟ್ ಮಾಡಿದ್ರೆ ವೆರೈಟೀಸ್ ಸಿಗುತ್ತೆ ಅವ್ರಿಗೆ. ನಮ್ಮ ಮನೆಗೆ ಯಾವ ತರ ಹಾಕೊಂಡ್ರೆ ಸೂಟ್ ಆಗುತ್ತೆ, ಯಾವ ಕಲರ್ ಹಾಕೊಂಡ್ರೆ ಸೂಟ್ ಆಗುತ್ತೆ, ಯಾವ ಮ್ಯಾಚಿಂಗ್ ಹಾಕೊಂಡ್ರೆ ಸೂಟ್ ಆಗುತ್ತೆ. ಸೊ ಡೈರೆಕ್ಟ್ ನಮ್ದು ಮೆಸೇಜ್ ಕಳ್ಸಿದ್ರೆ, ಒಂದು ಹಾಯ್ ಅಂತ ವಾಟ್ಸ್ಆಪ್ ನಲ್ಲಿ ಕಳ್ಸಿದ್ರೆ, ಡೈರೆಕ್ಟ್ ಆಟೋಮೆಟಿಕ್ ನಮ್ಮ ಅಂಗಡಿದು ಲೊಕೇಶನ್ ಬಂದ್ಬಿಡುತ್ತೆ. ಲೊಕೇಶನ್ ಮೇಲ್ಗಡೆ ಬಂದ್ಬಿಡ್ಬೋದು. ಡನ್ ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ಆಫರ್ ಹೇಳ್ತೀರಾ, ಬಟ್ ಬಂದ್ರೆ ಇರಲ್ಲ ಸರ್. ವಿಡಿಯೋನಲ್ಲಿ ಆಫರ್ ಹೇಳ್ತಾರೆ, ಬಂದ್ರ ಮೇಲ್ಗಡೆ ಆಫರ್ ಇರಲ್ಲ ಅಂತ ಯಾವ ಕಸ್ಟಮರ್ಗೆ ಬಂದ್ಬಿಟ್ಟು ಅಂತ ನಾವು ವಾಪಸ್ ಕಳ್ಸಿಲ್ಲ. ಏನಾದ್ರೂ ತಗೊಂಡು ಹೋಗಿರ್ತಾರೆ. 200% ನಮ್ಮ ಕಸ್ಟಮರ್ ಏನಿರ್ತಾರೆ ಅಂತ ಹೇಳಿದ್ರೆ, ಸಪೋಸ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಹಾಕೊಂಡ್ರು, ಸೊ ಹೈ ಎಂಡ್ ಮೆಟೀರಿಯಲ್ಸ್ ಹಾಕೊಂಡ್ರು ಸರ್. ಎವ್ರಿ ಮಾಡೆಲ್ಸ್ ಇರಬೇಕು. ನಾವು ಲೋ ಎಂಡ್ ನಾವು ಇವಾಗ ನೋಡಿ ಆಫರ್ ಕೊಡ್ತಾ ಇರೋದಿಲ್ಲ, ಎಲ್ಲ ಕೊಡ್ತಾ ಇರೋದು ಹೈ ಎಂಡ್ ಪ್ರಾಡಕ್ಟ್ ಮೇಲ್ಗಡೆ ಆಫರ್ ಕೊಡ್ತಾ ಇದ್ದಾರೆ. ಇನ್ನೊಂದು ನಾನು ಚಾಲೆಂಜಿಂಗ್ ಮಾಡ್ಬೋದು, ಈ ಆಫರ್ಸ್, ಈ ಬಟ್ಟೆ, ಈ ಸೋಫಾ ಮಾಡೆಲ್ಸ್ ಮೇಲ್ಗಡೆ ಯಾರು ಕೊಡಕ್ ಸಾಧ್ಯ ಇಲ್ಲ. ಬಟ್ ನಾನು 100% ಯಾವ ತರ ಕೊಡ್ತೀನಿ ಅಂತ ಹೇಳಿದ್ರೆ, ನಂದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದು. ಈ ಸೋಫಾ ನೋಡ್ತಾ ಇದ್ದೀರಾ, ಈ ಸೋಫಾನಲ್ಲಿ ಎಷ್ಟು ಹ್ಯಾಂಡ್ ರೆಸ್ಟ್ ಬರುತ್ತೆ ಸರ್? ಆಲ್ಮೋಸ್ಟ್ ಅಲ್ಲಿ ಒಂದು 4, 5, 6 ಈ ಹ್ಯಾಂಡ್ ರೆಸ್ಟ್ ಉಳಿತೈತಲ್ಲ, ನಾನು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಇಂದ ನಾನು ಮಾಡಿಸ್ಕೊಡ್ತಾ ಇರೋದು ಸರ್. ಅದ್ರದ್ದು ಏನು ಸಪರೇಟ್ ಸಪರೇಟ್ ಚಾರ್ಜಸ್ ಏನು ತಗೊಂತಲ್ಲ. ನಾವು ಸೋಫಾ ಏನ್ ರೇಟ್ ಇದೆ ಅದೇ ರೇಟ್, ಸೋಫಾ ಏನ್ ರೇಟ್ ಐತೆ ಅದ್ರ ಜೊತೆನಲ್ಲಿ ಬಂದ್ಬಿಟ್ಟು ನಾವು ಫ್ರೀ ಕೊಡ್ತಾ ಇರೋದು. ಎಷ್ಟು ಕಸ್ಟಮರ್ಗೆ ಬೆನಿಫಿಟ್ ಹಾಕಿತೆ ಅಂತ ಹೇಳಿದ್ರೆ, ಇವಾಗ ನಾನು ಹೇಳಕ್ ಇಷ್ಟಪಡ್ತೀನಿ, ನೀವು ಕ್ವಶನ್ ತಗೊಂಡ್ ಮೇಲ್ಗಡೆ 100% ಕಸ್ಟಮರ್ ವರ್ತ್ ಮಾಡಿರೋದು ಫಸ್ಟ್ ನಾವೇ.
ನಮ್ಗಿಂದಾನೇ ಫ್ರೀ ಸ್ಟಾರ್ಟ್ ಮಾಡಿರೋದು ಎಲ್ಲಾರು ಅವ್ರೆ. ಇಡೀ ಬೆಂಗಳೂರಲ್ಲಿ ಫ್ರೀ ಅಂತ ಸ್ಟಾರ್ಟ್ ಮಾಡಿದ್ದೆ ಯೂನಿಕ್. ಸರ್ 2 ವರ್ಷದಿಂದ ನಿಮ್ಗೆ ನೀವ್ ಹೇಳಿದ್ರು 1 ವರ್ಷದಿಂದ ಬರ್ತಾ ಇದೀರಾ ಅಂತ, 2 ವರ್ಷದಿಂದ ನಮ್ ವಿಡಿಯೋಗಳು ಐತೆ. ವಿಡಿಯೋಸ್ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ವಿಡಿಯೋ ಎಲ್ಲಾ ವಿಡಿಯೋನಲ್ಲಿನೂ ಬಂದು ಎಲ್ಲಾ ಕಸ್ಟಮರ್ಗೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿರೋದು ನಾವೇ. ನಮ್ನ ನೋಡಿ ಎಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ಇನ್ನೂ ನನ್ಗೆ ಗ್ಯಾರಂಟಿ ಹೇಳ್ತೀನಿ, ನಾವು ಕೊಡೋದ್ ಕ್ವಾಲಿಟಿ ಎಲ್ಲೇನೂ ನಿಮ್ಗೆ ಸಿಗಕ್ ಸಾಧ್ಯ ಅಲ್ಲ. 100% ಇಡ್ತೀನಿ. ಯಾಕೆಂತ ಹೇಳಿದ್ರೆ ನೀವು ಒಂದ್ ಮಾತ್ ಫಸ್ಟ್ ಕ್ವಶನ್ ಹೇಳಿದ್ರು, ಸ್ವಂತ ಮ್ಯಾನುಫ್ಯಾಕ್ಚರರ್ ಅಂತ. ಬರ್ಲಿ ನಮ್ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು, ಸಪೋಸ್ ಅವ್ರ ಹತ್ರ ಅಷ್ಟೊಂದು ಪೇಷಂಟ್ ಟೈಮ್ ಇದ್ರೆ ಅವ್ರ ಮುಂದ್ಗಡೆ ಕುತ್ಕೊಂಡು ರೆಡಿ ಮಾಡಿಸ್ಕೊಂಡು ಹೋಗ್ಲಿ. ಕರೆಕ್ಟ್. ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ವೀಕ್ಷಕರೇ. ಬಿಸ್ನೆಸ್ ಅಂತ ಬಂದಾಗ ಒಂದು ಟ್ರಾನ್ಸ್ಪರೆನ್ಸ್ ಸರ್ ಯೂಶಲಿ ಏನಿದೆ ಅದನ್ನ ಹೇಳೋದು ಸಿಂಪಲ್ ವರ್ಡ್ ಈಗ ನಾನು ಯೂಸ್ ಮಾಡ್ತೀನಿ. ಅವ್ರ ಅಮೌಂಟ್ ಏನ್ ಕೊಡ್ತಾರೆ ವರ್ತ್ ಅಷ್ಟೊಂದು ಮಾಡ್ಕೊಡ್ತಾರೆ, ನಮ್ ಜವಾಬ್ದಾರಿ. ಬಟ್ ಟೈಮ್ ಕೊಡ್ಬೇಕಾಗಿರುತ್ತೆ. ಸರಿ, ವೇಟ್ ಮಾಡ್ಲಿ, ನಾವು ಮಾಡಿಸ್ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ಬಿಡ್ತೀನಿ. ಹೇಳಿ ಸರ್, ಹೇಳಿ ಸರ್. ಸೊ ಫ್ರೀ ಡೆಲಿವರಿ ಅಂತ ಹೇಳ್ತೀರಾ? ಹೌದು ಸರ್. ಬಟ್ ಆದ್ಮೇಲೆ ಅಮೌಂಟ್ ತಗೊಂತೀರಾ? ಸರ್ 200% ಕಸ್ಟಮರ್ ಹತ್ರ 1 ರೂಪಾಯಿ ನಾವು ಯಾರ ಹತ್ರನೂ ತಗೊಂಡಿಲ್ಲ. ಡೆಲಿವರಿ ಫ್ರೀ ಅಂತ ಹೇಳ್ತೀರಾ? ಡೆಲಿವರಿ ಫ್ರೀ ಮಾಡಿ. ಡೆಲಿವರಿ 100% ಫ್ರೀ. 100% ಫ್ರೀ ಡೆಲಿವರಿ. ಯಾರಾದ್ರೂ ಹೇಳಿ, ಯಾರಾದ್ರೂ ಇದು ಮಾಡ್ಲಿ, ನಮ್ದೇ ಓನ್ ವೆಹಿಕಲ್ ಇರೋದು. ಆಲ್ ಓವರ್ ಬ್ಯಾಂಗ್ಳೂರ್ ಡೆಲಿವರಿ ಫ್ರೀ. ಹುಡುಗರಿಗೆ ಬಂದ್ಬಿಟ್ಟು ನಾವು ಸಂಬಳ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಬಟ್ ಯೂಶಲಿ ಏನಿರುತ್ತೆ ಅಂತ ಹೇಳಿದ್ರೆ ಕಸ್ಟಮರ್ ಹತ್ರ ಇಂದ ನಾವು 1 ರೂಪಾಯಿ ತಗೊಳ್ಳಲ್ಲ. ಅದು ಹುಡುಗರು ಖುಷಿ. ನೀವೇನ್ ಕೊಡ್ತೀರಾ ನಿಮ್ ಖುಷಿ, ಅದು ನಿಮ್ ಖುಷಿ ಆಗಿರುತ್ತೆ. ಯಾಕಂದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತಂದು ಹಾಕಿ ಕಷ್ಟ ಇದ್ದೇ ಇರುತ್ತೆ ಸರ್. ಫ್ಲೋರ್ ಇದ್ರೆ ಏನ್ ತೊಂದ್ರೆ ಇಲ್ಲ ಅನ್ಕೊಂತೀನಿ. ತಂದೆ ಹಾಕುವಾಗ ನಿಮ್ ಖುಷಿಯಿಂದ ಅವ್ರ ಖುಷಿಯಿಂದ ಹೋಗ್ಬೇಕು. ಸೊ ಇವತ್ತು ಇರೋದ್ನ ಏನೇನ್ ಸೋಫಾಗಳು ಏನೇನ್ ರೇಟ್ ಇದಾವೆ ಅದನ್ನ ನೀವು ಕಾಲ್ ಮಾಡಿದಾಗ್ಲೂ ಅದೇ ಆಗಿರುತ್ತೆ. ಏನ್ ಆಫರ್ ಇರುತ್ತೆ ಅದೇ ಇರುತ್ತೆ ಸರ್. ಸರ್ ಫಸ್ಟ್ ನಾವು ಇಲ್ಲಿಂದ ಹೋಗ್ಬಿಡೋಣ. ಈ ಸೋಫಾ ಹೇಳ್ಬಿಡಿ ಸರ್. ಹೇಳಕ್ ಇಷ್ಟಪಡ್ತೀನಿ, ಎಷ್ಟು ಸೀಟರ್ ಇದು? 100% ಇದು 6 ಸೀಟರ್ ಪ್ಲಸ್ 2 ಪಫಿ ಟೀಪೈ ವಿತ್ ಕನ್ಸೋಲು. ಕ್ವಾಲಿಟಿ ಸರ್, ಕ್ವಾಲಿಟಿನಲ್ಲಿ 100%. ಈಗ ಹೇಳ್ತೀನಿ, ನಾವು ಕೊಡೋದ್ ಕ್ವಾಲಿಟಿ ಯಾರು ಕೊಡಲ್ಲ. ಯಾಕಂತ ಹೇಳಿದ್ರೆ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಕ್ವಾಲಿಟಿನಲ್ಲಿ ಯಾವ್ದೂ ಕಾರಣಕ್ಕೆ ನಿಮ್ಗೆ ಕಾಂಪ್ರಮೈಸ್ ಇರಲ್ಲ. ಯಾಕಂತ ಹೇಳಿದ್ರೆ ನಾಳೆ ದಿವಸ ಪ್ರಾಬ್ಲಮ್ ಬಂದ್ರೆ ನಾನೇ ಫೇಸ್ ಮಾಡ್ಬೇಕು. ಅದಕ್ಕೆ ಅಂತ ಏನು ಒಂದ್ 500 ರೂಪೀಸ್ ಸೇವ್ ಮಾಡ್ಬೋದಾ? ಬೇಡ. ಏನ್ ಕಸ್ಟಮರ್ ಅಂತ ತಗೊಂತಾ ಇದೀನಿ ಅದಕ್ಕೆ ಕ್ವಾಲಿಟಿ ಕೊಡೋದ್ ಜವಾಬ್ದಾರಿ ನಂದು. ವಾರಂಟಿ ಸರ್ 100% 5 years ವ್ಯಾರಂಟಿ ಕೊಡ್ತೀನಿ ಸರ್. ಸೊ ವಾರಂಟಿ ಸಮೇತ ಹೌದು. ಇನ್ನೊಂದು ಆಫರ್ ಅಂತ ಕೇಳಿದ್ರಲ್ಲ, ಇದ್ರ ಮೇಲ್ಗಡೆ ಬೆಂಕಿ ತರ ಆಫರ್ ಕೊಟ್ಬಿಡೋಣ. ಹೇಳಿ ಸರ್. ಸೋಫಾ ಎಲ್ ಶೇಪ್ ತಗೊಂಡ್ರೆ ಮಾರ್ಕೆಟ್ ವ್ಯಾಲ್ಯೂ 75,000 ರೂಪಾಯಿ ನಡೀತಾ ಇದೆ. ಈಗ ಹೇಳ್ತೀನಿ 75,000 ರೂಪಾಯಿ ನಡೀತಾ ಇದೆ. ಕೇವಲ ನಾವು ಕೊಡ್ತಾ ಇರೋದು 55,000 ರೂಪಾಯಿಗೆ. ಜೊತೆನಲ್ಲಿ ಸೆಂಟರ್ ಟೇಬಲ್, 2 ಪಫಿ, ಇದೆಲ್ಲ ಸೇರಿಸ್ಬಿಟ್ಟು 4ನಲ್ಲಿ ಯಾವ್ದಾದ್ರು ಒಂದು ಆಫರ್ ಕಸ್ಟಮರ್ ತಗೊಂಡೋಗ್ಲಿ. ಕಾಟ್ ಇರ್ಲಿ, ಡೈನಿಂಗ್ ಟೇಬಲ್ ಇರ್ಲಿ, ಅಂದ್ರೆ ಬಾಸ್ ಚೇರ್ ಇರ್ಲಿ, ಇಲ್ಲ ಅಂತ ಹೇಳಿದ್ರೆ ರೆಕ್ಲೈನರ್. ಸರ್ 4 ಆಪ್ಷನ್ ಕೊಟ್ಬಿಟ್ಟಿದೀನಿ. ರೆಕ್ಲೈನರ್ ಯಾರು ಕೊಡ್ತಾರೆ ಸರ್? ಯಾರು ಕೊಟ್ಟಿದ್ದಾರೆ? 1 ಲಕ್ಷ 1.5 ಲಕ್ಷ ತಗೊಂಡ್ ಮೇಲ್ಗಡೆ ಫ್ರೀ ಕೊಡ್ತಾ ಇಲ್ಲ. 55,000 ರೂಪಾಯಿಗೆ ನಾವು ಕೊಡಲ್ಲ ಸರ್. ಸರ್ ಯಾರು ಕೊಡಲ್ಲ. ನಾನು 100% ಹೇಳ್ತೀನಿ, ನಾವೇ ಓನ್ ಮ್ಯಾನುಫ್ಯಾಕ್ಚರರ್. ಅದಕ್ಕೆ ನಾವು ಕೊಡ್ತಾ ಇರೋದು ಪ್ರೈಸ್. ಅದಕ್ಕೆ ಸರ್ ನೆಕ್ಸ್ಟ್ ಬನ್ನಿ ಸರ್, ಒಂದು ಮಾಡೆಲ್ ತೋರಿಸ್ತೀನಿ. ಪೇಸ್ಟಲ್ ಕಲರ್ ನಲ್ಲಿ ಮೋಗ್ಲಿ ಮಾಡೆಲ್ ಅಂತ. ಯಾವ ತರ ಐತೆ ನೋಡಿ. ಒಳ್ಳೆ ಹೆಡ್ ರೆಸ್ಟ್ ಇರ್ಲಿ, ಫಿನಿಶಿಂಗ್ ಒಳ್ಳೆ ಲಕ್ಸುರಿ ಆಗಿ ಫಿನಿಶಿಂಗ್ ಕೊಡ್ತಾರೆ. ಫಿನಿಶಿಂಗ್ 100% ಏನ್ ಗೊತ್ತಾ ಸರ್, ಮ್ಯಾನುಫ್ಯಾಕ್ಚರರ್ ನಾನು ಎಷ್ಟು ಸತಿ ಮಾಡಿದ್ರು ಅಷ್ಟು ಸತಿ ಒಳ್ಳೇದ್ ಮಾಡೋಣ ಅಂತ ಮಾಡ್ಕೊಂಡಿರ್ತೀನಿ ಅಷ್ಟೇ. ಸರ್ 40 ಡೆನ್ಸಿಟಿ ಸರ್. ಇದ್ರ ಮೇಲ್ಗಡೆ 50 ಜನಗೆ ನಿಲ್ಸಿ ನಾನು ಕೂಸ್ಕೊಂಡ್ರನು ಏನು ಆಗಲ್ಲ. ಮತ್ತೆ ಇನ್ನೊಂದು ನೋಡಿ, ಸ್ವಲ್ಪ ಚೆಸ್ಟರ್ ಡಿಸೈನ್ ತರ ಹೌದು, ಹೊಸ ಮಾಡೆಲ್ಸ್. ಯಾಕಂದ್ರೆ ಹೆಡ್ ರೆಸ್ಟ್ ಎಲ್ಲ ಕಂಪ್ಲೀಟ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಕನ್ಸೋಲ್ ಐತೆ, ಏನ್ ಸರ್ ಪಫಿ ಐತೆ ಸರ್, ಇಟ್ಟಿದ್ದಾರೆ ಇಲ್ಲಿ. ಕಾಣಿಸ್ತಿಲ್ಲ. ಇಲ್ಲ ಐತೆ ಟೀಪೈ ಒಂದಿದೆ, ಟೀಪೈ ಐತೆ, ಪಫಿ ಐತೆ, ಎಲ್ಲ ಐತೆ. ಇದ್ರ ಜೊತೆನಲ್ಲಿ ಬಂದ್ಬಿಟ್ಟು ಏನು ಫ್ರೀ ಐಟಮ್ 4 ಯಾವ್ದಾದ್ರು ಇದಕ್ಕೂ ಕೊಡ್ತಾ ಹೌದು. ಬಟ್ ಇದ್ರದ್ದು ಫ್ಯಾಬ್ರಿಕ್ ಕಾಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಆಗ್ತಾ ಇದೆ. ಏನಿದೆ ಸರ್ ಪ್ರೈಸ್? ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 65,000 ಸರ್ ಅಷ್ಟೇ. ಸರ್ ಇನ್ನೇನೋ ಒಂಚೂರು ಮಾಡಿ ಸರ್. 100% ಇನ್ನೊಂದು ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ, ನಿಮ್ ಚಾನೆಲ್ ನ ನೋಡ್ಕೊಂಡು ಬರೋರ್ಗೆ ಕೂಪನ್ ಕೊಡ್ತಾ ಇದ್ದೀನಿ. ಏನ್ ಕೂಪನ್ ಅಂತ ಹೇಳಿದ್ರೆ, ಚಾನೆಲ್ ಗೆ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ 2,000 ರೂಪೀಸ್ ಡಿಸ್ಕೌಂಟ್ ಅನೌನ್ಸ್ ಮಾಡ್ತೀನಿ ನಾನು. ಸೂಪರ್. 2,000 ರೂಪಾಯಿ ಫ್ಲಾಟ್. ಅವ್ರಿಗೆ ಏನ್ ನಾನು ಹೇಳ್ತೀನಿ ಅದ್ರ ಮೇಲ್ಗಡೆ 2,000 ರೂಪಾಯಿ ನಿಮ್ ಚಾನೆಲ್ ನೋಡ್ಕೊಂಡು ಮೇಲೆ ರೇಟ್ ಜಾಸ್ತಿ ಹೇಳಿ ಸರ್. ಆ ಕೆಲಸ ನೋಡಿ ಸರ್, ವ್ಯಾಪಾರ ಮಾಡಕ್ಕೆ ಕುತ್ಕೊಂಡಿರೋ ಸರ್. ಇಲ್ಲಿ ಜಾಸ್ತಿ ಯಾರಿಗೇನೋ ಕಸ್ಟಮರ್ ಒಂದ್ಸತಿ ಬಂದ ಮೇಲ್ಗಡೆ ವಾಪಸ್ ಕಳ್ಸೋದು ಜವಾಬ್ದಾರಿ ನಮ್ದು ಇಲ್ಲ. 100% ತಗೊಂಡು ಹೋಗ್ತಾರೆ. ಸರ್ ನೆಕ್ಸ್ಟ್ ಇದಾದ್ರು ಸರ್ ಹೊಸ ಮಾಡೆಲ್. ಇದು ನೋಡಿ, ಒಳ್ಳೆ ಚೆಸ್ಟರ್ ಮಾಡೆಲ್ ಅಂತ. ಇದ್ರದ್ದು ಟೀಪೈ 2 ಪಫಿನೋ ಐತೆ, ಸ್ಪೇಸ್ ಇಲ್ಲ ಅಂತ ಸೈಡ್ ನಲ್ಲಿ ಇಟ್ಟಿದ್ದಾರೆ. ನೋಡಿ ಇಲ್ಲಿ ನೋಡಿ ಹೆಂಗಿದೆ ಸರ್. ಇದರಲ್ಲಿ ಪಾಕೆಟೆಡ್ ಸ್ಪ್ರಿಂಗ್ ಸರ್. ಇದರಲ್ಲಿ ಸ್ಪ್ರಿಂಗ್ ಹಾಕಿದ್ದಾರೆ. ಸ್ಪ್ರಿಂಗ್ ಪಾಕೆಟೆಡ್ ಸ್ಪ್ರಿಂಗ್. ಲೈಫ್ ಟೈಮ್ ಕುಶನ್ ನಲ್ಲಿ ಪ್ರಾಬ್ಲಮ್ ಬರಬಾರ್ದು ಅಂತ ಕುಶನ್ ಹಾಕಿರೋದು. ಇದಕ್ಕೆ ಹಂಗಂದ್ರೆ ವಾರಂಟಿ ಎಷ್ಟು ಕೊಡ್ತೀರಾ? ವಾರಂಟಿ ನಾನು ಇದಕ್ಕೆ ಬಂದ್ಬಿಟ್ಟು 10 ವರ್ಷ ಕೊಟ್ರೆ ಏನಿಲ್ಲ. ಬಟ್ ಕಂಪನಿ ಎವ್ರಿ ಪ್ರಾಡಕ್ಟ್ ಮೇಲ್ಗಡೆ 5 years ಅಂತ ಇರುತ್ತೆ. ಈಗ ಕೆಲವರೆಲ್ಲ ಹೊರಗಡೆ ಒಂದೊಂದು ನನ್ನ ಶೋರೂಮ್ ಅಲ್ಲಿ ನೋಡಿ 7 ವರ್ಷ ಕೊಡ್ತಾರಲ್ಲ, ಅದು ಹೇಗೆ ಸರ್? ಬಾಯಿಂದ ಹೇಳಕ್ಕೆ ಏನು ತೊಂದರೆ ಇಲ್ಲ ಸರ್. ಆರಾಮಾಗಿ ನೀವು 10 ವರ್ಷ 20 ವರ್ಷ ವ್ಯಾರಂಟಿ ಕೊಡಬಹುದು, ಏನು ತೊಂದರೆ ಬರಲ್ಲ.
ಬಟ್ ಏನೈತೆ ಅಂತ ಹೇಳಿದ್ರೆ ಫ್ಯೂಚರ್ ನಲ್ಲಿ ಏನಾದ್ರು ಸ್ಟಿಚಿಂಗ್ ಐತೆ, ಕುಶನ್ಸ್ ಏನಾದ್ರು ಐತಾ, ಸ್ಟ್ರಕ್ಚರ್ ಏನಾದ್ರು ಐತಾ, ಯಾಕೆಂದ್ರೆ ಯೂಸ್ ಮಾಡೋದ್ ಪ್ರಾಡಕ್ಟ್. ಓಕೆ ಸೊ ಏನಾದ್ರು ಒಡೆದೋಗ್ಲಿ, ಸ್ಟಿಚಿಂಗ್ ಓಪನ್ ಆಗ್ಬಿಡ್ಲಿ, ಏನಾದ್ರು ಐತಾ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸರ್ವಿಸ್ ಅಂತ ಇರುತ್ತೆ. 5 years ತನಕ ಫ್ರೀ ಸರ್ವಿಸ್ ಇರುತ್ತೆ. ಆಮೇಲೆ ಪೇಡ್ ಸರ್ವಿಸ್. ಇದಕ್ಕೆ ಏನೇನು ಬರ್ತಾ ಇದೆ? ಟೀಪಾಯಿ ಬರುತ್ತೆ, ಸೇಮ್ ಮ್ಯಾಚಿಂಗ್ 2 ಪಫಿ ಬರುತ್ತೆ. ಕಲರ್ ಆಪ್ಷನ್ ಸಿಗುತ್ತೆ. 100 ಕಲರ್ಸ್ ಐತೆ ಸರ್ ಇದರಲ್ಲಿ. ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಈ ಫ್ಯಾಬ್ರಿಕ್ ಐತಲ್ಲ ಬೂಗ್ಲೆ ಅಂತ, ಇದೆಲ್ಲ ಬಂದ್ಬಿಟ್ಟು ಹೊಸ ನಿಮ್ಗೆ ಲಾಂಚಿಂಗ್ ಆಗ್ತಾ ಇರೋದು ಫ್ಯಾಬ್ರಿಕ್ ಇದು. ಹೌದಾ? ಇನ್ನೂ ಬಂದ್ಬಿಟ್ಟು ನಾನು ಈ ತರ ಫ್ಯಾಬ್ರಿಕ್ ಇದೆಲ್ಲ ಆಗಿದ್ರೆ ತುಂಬಾ ಕಮ್ಮಿಗೆ ಆಗುತ್ತೆ. ಬಟ್ ಇದೆಲ್ಲ ಬೂಗ್ಲಿ ಫ್ಯಾಬ್ರಿಕ್ ಅಂತ, ತುಂಬಾ ಲಕ್ಸುರಿ ಫೀಲ್ ಬರುತ್ತೆ. ಚೆಸ್ಟರ್ ಡಿಸೈನ್ ಕೊಟ್ಟಿದ್ದಾರೆ ಸರ್. ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಹೈ ಎಂಡ್ ಯಾವ ಕೆಲಸನೂ ನಮ್ದ್ರಲ್ಲಿ ಹೈ ಎಂಡ್ ಇಲ್ಲ. ಯಾವ ಫೋಟೋ ಆದ್ರೂ ಕಸ್ಟಮರ್ ತಗೊಂಡ್ ಬಂದಿಕೊಳ್ಳಿ, ಇಲ್ಲ ನಮ್ಮ ಹತ್ರನೇ ಬಂದ್ಬಿಟ್ಟು 1000 ಡಿಸೈನ್ಸ್ ಐತೆ, ಎಲ್ಲಾ ಡಿಸೈನ್ ಮಾಡಕ್ ರೆಡಿ ಇದಾರೆ. ಪ್ರೈಸ್ ಸರ್ ಬಂದ್ಬಿಡಿ ಸರಿ, ಪ್ರೈಸ್ ಬಂದ್ಬಿಟ್ಟು ತುಂಬಾ ರೀಸನಬಲ್ ಕೊಡ್ತೀನಿ. ಇದು ಕಸ್ಟಮರ್ ಬಂದ್ಬಿಟ್ಟು ಇಲ್ಲಿ ಚಾಯ್ಸ್ ಮಾಡ್ಲಿ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಲಿ, ಒಳ್ಳೆ ಪ್ರೈಸ್ ಗೆ ಮಾಡಿಸ್ಕೊಡ್ತೀನಿ ಸರ್. ಇದು ನನ್ನ ಜವಾಬ್ದಾರಿ. ಬೇಡ, ಕಸ್ಟಮರ್ ಬರ್ಲಿ, ವಿಸಿಟ್ ಮಾಡ್ಲಿ. ನಿಮ್ ಚಾನೆಲ್ ನಿಂದ ಎಷ್ಟು ಜನ ಬರ್ತಾರೆ ನೋಡೋಣ. ಹಂಗೆ ಸರ್, ಬನ್ನಿ, ಕಮೆಂಟ್ ಹಾಕಿ. ಇಲ್ಲ ನಿಮ್ಗೆ ಪ್ರೈಸ್ ಹೇಳಿಲ್ಲ ಅಂದ್ರೆ ಹೌದು, ಕಾಲ್ ಮಾಡಿದ್ರೆ ಹೇಳ್ಬಿಡಿ. 100% ಸರ್. ಮತ್ತೆ ಇಲ್ಲಿ ನೀವು ಬರ್ಬೇಕನ್ನೋದಿಲ್ಲ, ಕಾಲ್ ಮಾಡಿ ಸಾಕು. ನಿಮ್ಗೆ ಪ್ರೈಸ್ ಅದೇನಿಲ್ಲ, ಲಿಸ್ಟ್ ನಿಮ್ಗೆ ಕಳ್ಸಿಕೊಡ್ತಾರೆ. ಸರ್ ನೆಕ್ಸ್ಟ್ ಹೋಗ್ಬಿಡೋಣ ಸರ್. ಬನ್ನಿ ಸರ್, ಇನ್ನೊಂದು ಮಾಡೆಲ್, ಹೊಸ ಮಾಡೆಲ್ ತೋರಿಸ್ತೀನಿ ಸರ್. ನಾನು ಹೊರಗಡೆ ಬರ್ತಿದ್ದಂಗೆನೆ ನಂಗೆ ಆ ಒಂದು ಮಾಡೆಲ್ ಇಷ್ಟ ಆಯ್ತು, ಈ ಒಂದು ಮಾಡೆಲ್ ಇಷ್ಟ ಸರ್. ಈ ಸತಿ ಪ್ರತಿ ಮಾಡೆಲ್ಸ್ ಎಲ್ಲ ಡಿಫ್ರೆಂಟ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ವಿಡಿಯೋನಲ್ಲಿ ಸ್ವಲ್ಪ ಹೊಸ ಟ್ರೆಂಡಿಂಗ್ ಬರಬೇಕು, ಹೊಸ ಇದು ಬರಬೇಕು. ಎಷ್ಟು ಲಕ್ಸುರಿ ಆಗೈತೆ ನೋಡಿ ಇದು. ಎಲ್ಲ ಸರ್ ಇದು ವುಡ್ ಏನೋ, ಇದು ರಬ್ಬರ್ ವುಡ್ ಅದು ಏನು ಸರ್? ಇಲ್ಲ ಸರ್, ಮೇಲ್ಗಡೆ ಹಾಕಿರೋದು ನಿಮ್ಗೆ ಇದು ಪೈನ್ ವುಡ್ ಹಾಕಿದ್ದಾರೆ. ಪೈನ್ ವುಡ್ ಯೂಶಲಿ ರಬ್ಬರ್ ವುಡ್ ಅಂತ ಹೇಳೋದು. ಅದು ವುಡ್ ಕೆಳಗಡೆ ಲೆಗ್ಸ್ ಎಲ್ಲ ಪೈನ್ ವುಡ್ ಮಾಡಿದ್ದಾರೆ. ಡೆನ್ಸಿಟಿ ಇದಕ್ಕೆ ಯೂಸ್ ಮಾಡಿದ್ದಾರೆ. ಇದ್ರದ್ದು ಬಂದ್ಬಿಟ್ಟು 40 ಡೆನ್ಸಿಟಿ ಯೂಸ್ ಮಾಡಿದ್ದಾರೆ. 40 ಡೆನ್ಸಿಟಿ. ಇದರ ಕಲರ್ ಆಪ್ಷನ್, ಕಲರ್ಸ್ ಆಪ್ಷನ್ಸ್ ಇದರಲ್ಲಿ ಬಂದ್ಬಿಟ್ಟು ಮೋಸ್ಟ್ಲಿ ನಿಮಗೆ ಒಂದು 45 ಕಲರ್ಸ್ ಸಿಗುತ್ತೆ ಸರ್. ಓಕೆ. ಮತ್ತೆ ಇದು ನೋಡಿ, ಹೆಡ್ ರೆಸ್ಟ್ ನೋಡಿ, ಲಾಂಗ್ ಕೊಟ್ಟಿರೋದು. ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಇದೆಯಾ? ಎಲ್ಲ ಅಡ್ಜಸ್ಟಬಲ್ ಹೆಡ್ ರೆಸ್ಟ್. ಎಷ್ಟು ಪಕ್ಕದಲ್ಲೆಲ್ಲ ನೋಡಿ, ಇದು ಒಂತರ ಡಿಫರೆಂಟ್ ಆಗಿ ಇದೆ ನಿಮಗೆ ಕೂತ್ಕೊಳ್ಳೋಕೆಲ್ಲ. ಹೌದು ಹೌದು. ಇದನ್ನ ನೀವು ಮನೇಲಿ ಯೂಸ್ ಮಾಡ್ಕೋಬಹುದು, ದೊಡ್ಡ ದೊಡ್ಡ ಆಫೀಸ್ ಗಳಲ್ಲಿ, ವಿಲ್ಲಾಸ್ ಗಳಲ್ಲಿ ಯೂಸ್ ಮಾಡಕ್ ಚಾನ್ಸ್ ಸಿಗುತ್ತೆ. ಇದರಲ್ಲಿ ಕಲರ್ಸ್ 100 ಕಲರ್ಸ್. ಯಾಕಂತ ಹೇಳಿದ್ರೆ ಎಲ್ಲಾ ನಾವು ಕಲರ್ ಜೊತೆನಲ್ಲಿ ಯಾವ್ದು ಸಣ್ಣ ಪುಟ್ಟ ಕ್ಲಿಯರೆನ್ಸ್ ಬಟ್ಟೆ ಇರ್ಲಿ, ನಾರ್ಮಲ್ ಬಟ್ಟೆ ಇರ್ಲಿ, ಯಾವ್ದು ತಗೊಂಡ್ ಬರಲ್ಲ. ಇದಕ್ಕೆ ಕಸ್ಟಮರ್ ಯಾವ ಬಟ್ಟೆ ಮೇಲ್ಗಡೆ ಕೈ ಇರ್ತಾರ ಆ ಬಟ್ಟೆ ನಾವು ಮಾಡ್ಕೊಡಕ್ ಜವಾಬ್ದಾರಿ. ಇದಕ್ಕೆ ಏನೇನ್ ಬರ್ತಾ ಇದೆ ಸರ್? ಸರ್ ಇದು 3-2 ಡಿವೈಡರ್ ಬರುತ್ತೆ ಸರ್. ಟಿಪಾಯಿ ಬಂದ್ಬಿಟ್ಟು ಸಪರೇಟ್ ಸರ್. ಬೇಕಂತ ಹೇಳಿದ್ರೆ ಮಾಡ್ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಜೊತೆನಲ್ಲಿ ಇದೇ ಕಾನ್ಸೆಪ್ಟ್ ಮಾಡಿ ಕೊಡಿ ಅಂದ್ರೆ ಅದನ್ನು ಮಾಡ್ಕೊಡ್ತಾರೆ. ಯಾಕಂದ್ರೆ ವಿಡಿಯೋದಲ್ಲಿ ಮುಂದೆ ಇಟ್ಬಿಟ್ಟಿದ್ದೀರಾ, ಇದು ಕೊಡ್ತಾ ಇದಾರೆ ಅನ್ಕೊಂಡ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಎವ್ರಿ ಸಪೋಸ್ ಕಸ್ಟಮರ್ಗೆ 2 ಸೀಟರ್ ಬೇಕಾ ಅದು ಕೊಡೋಣ, 3 ಸೀಟರ್ ಬೇಕಾ ಅದು ಕೊಡೋಣ, ಇಲ್ಲ 311 ಬೇಕಾ ಅದು ಕೊಡೋಣ. ಏನಾಗುತ್ತೆ ಸರ್ ಇದು? ಸರ್ ಇದ್ದು ಪ್ರೈಸ್ ನಾನು ಅನೌನ್ಸ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಈ ಕಸ್ಟಮರ್ಸ್ ಬಂದ್ಬಿಟ್ಟು ಈ ಮೆಟೀರಿಯಲ್ಸ್ ಎಲ್ಲ ನೋಡ್ಲೇಬೇಕು. ಪ್ರೈಸ್ ಹೇಳಿ ಸರ್, ಇಲ್ಲ ನಮ್ ಕಮೆಂಟ್ ಹಾಕ್ಬಿಡ್ತಾರೆ. ಸರ್ ಪ್ರೈಸ್ ನಾವು ಆಲ್ರೆಡಿ ಬಂದ್ಬಿಟ್ಟು ಏನೈತೆ ಗೊತ್ತಾ, ರೀಸನಬಲ್ ಪ್ರೈಸ್ ಕೊಡ್ತಾರೆ ಅಂತ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಕಸ್ಟಮರ್ಗೆ ಬಂದ್ಬಿಟ್ಟು ಸ್ವಲ್ಪ ವಿಚಾರಿಸ್ಲಿ ಅಂತ ಒಂದು ಪ್ರೈಸ್ ನ ಹೈಲೈಟ್ ಮಾಡ್ತಾರೆ. ಇದು ಪ್ರೈಸ್ ಹೇಳ್ತಾ ಇಲ್ಲ ಸರ್, ಬಟ್ ನಿಮ್ಗೆ ಪ್ರೈಸ್ ಹೇಳ್ತಾರೆ. ಕಾಲ್ ಮಾಡಿ, ಇಲ್ಲ ನೀವು ಫೋಟೋ ಕಳಿಸಿ, ಪ್ರೈಸ್ ಎಷ್ಟು ಅಂತ ನೀವು ವಾಟ್ಸ್ಆಪ್ ಮಾಡಿದ್ರೆ ಪ್ರೈಸ್ ಲಿಸ್ಟ್ ಸರ್ 100% ಕಸ್ಟಮರ್ಗೆ ನೋಡಿ ಎಂತ ಫಿನಿಶಿಂಗ್ ಸೋಫಾಗಳು ತಗೊಂಡ್ ಬಂದಿದ್ದಾರೆ, ಎಂತ ಕ್ವಾಲಿಟಿ ಇರೋ ಸೋಫಾ ತಗೊಂಡ್ ಬಂದಿದ್ದೀನಿ. ಫ್ಯಾಬ್ರಿಕ್ಸ್ ಒಳ್ಳೆ ಫ್ಯಾಬ್ರಿಕ್ಸ್ ಕಲೆಕ್ಷನ್ ತಗೊಂಡ್ ಚೆನ್ನಾಗಿದೆ. ಬರ್ಲಿ ಒಂದ್ಸತಿ, ಕಸ್ಟಮರ್ಸ್ ಬಂದ್ಬಿಟ್ಟು ಒಂದ್ಸತಿ ಇನ್ಕ್ವೈರಿ ಮಾಡ್ಲಿ, ಮೆಟೀರಿಯಲ್ ಬಗ್ಗೆ ವಿಚಾರಿಸ್ಲಿ, ನಮ್ಗೇನೋ ಒಂದ್ ಸಪೋಸ್ ಐಡಿಯಾ ಬರುತ್ತೆ. ಯಾಕಂತ ಹೇಳಿದ್ರೆ ವಿಡಿಯೋಸ್ ನಲ್ಲಿ ಸುಮಾರು ಜನ ಕಾಲ್ಸ್ ಮಾಡ್ತಾರೆ, ಬಟ್ ಏನಿರುತ್ತೆ ಅಂತ ಹೇಳಿದ್ರೆ ಕಸ್ಟಮರ್ ಬಂದ್ಬಿಟ್ಟು ಇಂಟ್ರೆಸ್ಟ್ ತಗೋಬಿಟ್ಟು ಇಲ್ಲಿ ವಿಸಿಟ್ ಮಾಡ್ಲಿ ಅಂತ ನಮ್ಮ ಅನುಕೂಲ. ಒಂದ್ಸತಿ ಇಲ್ಲಿ ವಿಸಿಟ್ ಮಾಡಿದ್ರೆ ನಮ್ಗೆ ಅನುಕೂಲ ಏನಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಐಟಮ್ ತೋರಿಸೋದು, ಇನ್ನೂ ಕಲರ್ಸ್ ತೋರಿಸೋದು, ಇನ್ನೂ ಒಳ್ಳೆ ಮೆಟೀರಿಯಲ್ಸ್ ತೋರಿಸೋದು ಇಂಟ್ರೆಸ್ಟ್ ಬರುತ್ತೆ ನಮ್ಗೆ. ಸರ್ ಇದು ಫ್ರೀನಾ ನನಗೆ? ಸರ್ ಕೊಟ್ಬಿಡೋಣ ಸರ್, ಹಂಗಂತೀರಾ? 100%. ಸೊ ನೋಡಿ, ಇದು ಸೋಫಾ ಮೇಲೆ ಫ್ರೀ ಅಂದ್ರಲ್ಲ, ಇದೆ. ಹೌದು ಸರ್. ಈ ತರ ನಾವ್ದು ಬಂದ್ಬಿಟ್ಟು ನಮ್ದ್ರಲ್ಲಿ ಯಾವ್ದು ಸಣ್ಣ ಪುಟ್ಟ ಇರ್ಲಿ, ಲೋಕಲ್ ಇರ್ಲಿ, ಯಾವ್ದು ಇಲ್ಲ. ಸೋಫಾ ಏನ್ ತಗೊಂತಾರೆ ಆ ತರ ಲಕ್ಸುರಿ ಮಾಡೆಲ್ಸ್, ರೆಕ್ಲೈನರು, ಇಲ್ಲ ಅಂದ್ರೆ ಬಾಸ್ ಚೇರು, ಇಲ್ಲ ಅಂದ್ರೆ ಒಳ್ಳೆ ಮಂಚ, ಇಲ್ಲ ಅಂತ ಹೇಳಿದ್ರೆ ಒಂದು 4 ಸೀಟರ್ ಡೈನಿಂಗ್ ಟೇಬಲ್. 100% ನೋಡಿ, ಇದು ನಿಮ್ಗೆ ಇದು ಸೋಫಾ ತರನೇ ಕಲರ್ ನಿಮ್ಗೆ ಮಾಡ್ಕೊಡ್ತಾರೆ. ಸೋಫಾ ಏನ್ ಕಲರ್ ಇರುತ್ತೆ ಅದೇ ಕಲರ್, ಸೇಮ್ ಕಲರ್. ಇಲ್ಲ ಅಂತ ಹೇಳಿದ್ರೆ ಅವರು ಗೆಸ್ಟ್ ರೂಮ್ ಏನಾದ್ರು ಸಪರೇಟ್ ಏನಾದ್ರು ಕಾರ್ನರ್ ಎಲ್ಲ ತರ ಎಲ್ಲಾದ್ರೂ ಇಟ್ಕೊಂಡು ಮಾಡ್ಕೋಬಹುದು ಸರ್. ಸರ್ ಇದು ಹೇಳ್ಬಿಡಿ ನಮ್ಗೆ. ಒನ್ ಇಸ್ ದ ಫಾಸ್ಟ್ ಮೂವಿಂಗ್ ಆಪಲ್ ಮಾಡೆಲ್ ಅಂತ. ಇದು ಲಾಸ್ಟ್ ಟೈಮ್ ಬಂದಾಗ ವೈಟ್ ಅಲ್ಲಿ ನೋಡಿದ್ದೆ ಸರ್. ನಮ್ದ್ರಲ್ಲಿ ಫಾಸ್ಟ್ ಮೂವಿಂಗ್ ಮಾಡೆಲ್ ಇದು. ಸುಮಾರು ಕಲರ್ಸ್ ಚೇಂಜ್ ಆಗ್ತಾ ಇರ್ತಾರೆ. ಯಾವ ಕಲರ್ ಬೇಕು, ಏನೇನ್ ಡಿಸೈನ್ಸ್ ಬೇಕು, ಎಲ್ಲ ತರ ಮಾಡ್ಕೋಬಹುದು ಸರ್. ಇದಕ್ಕೆ ಏನೇನ್ ಬರ್ತಾ ಇದೆ ಅಂದ್ರೆ 3-2 ಡಿವೈಡರ್, 2 ಸೆಂಟ್ರಿ ಟೇಬಲ್, ಒಂದು ಸೆಂಟ್ರಿ ಟೇಬಲ್, 2 ಪಫಿ ಬರುತ್ತೆ ನೋಡಿ. ಇದು ಒಂದು ಸೆಂಟ್ರಿ ಟೇಬಲ್. ಹೌದು. ಇದ್ರ ಮೇಲ್ಗಡೆ ಬ್ಲಾಕ್ ಗ್ಲಾಸ್ ಹಾಕೊಂಡ್ರೆ ಸ್ವಲ್ಪ ರಿಚ್ ಲುಕ್ ಬರುತ್ತೆ. ವೈಟ್ ಗ್ಲಾಸ್ ಬೇಕಂದ್ರೆ ಅದ್ರ ಒಳಗಡೆ ಮಾಡಿರೋದು ವರ್ಕಿಂಗ್ ಕಾಣುತ್ತೆ ನಿಮ್ಗೆ. ಪ್ರೈಸ್ ಹೇಳ್ಬೇಕಿದ್ರು ಸರ್ 100% ಕಸ್ಟಮರ್ ಗೆ ಬಂದ್ಬಿಟ್ಟು ವರ್ತ್ ಪ್ರೈಸ್ ನಾನು ಕೊಡ್ತಾ ಇರೋದು. 58,000 ರೂಪಾಯಿಗೆ ಫುಲ್ ಸೆಟ್ ಕೊಡ್ತೀನಿ. 58,000 ರೂಪಾಯಿಗೆ ಫುಲ್ ಸೆಟ್. 2,000 ರೂಪಾಯಿ ಆಫ್ ಸರ್. ಎಷ್ಟಾಯ್ತು ಅಲ್ಲಿಗೆ ಸರ್? ಹೇಳಿದ್ದೀನಿ ಸರ್ ನಾನು 56,000 ರೂಪೀಸ್ ಕಂಪ್ಲೀಟ್ 9 ಸೀಟರ್ ಸೋಫಾ ಯಾರು ಕೊಡಲ್ಲ ಸರ್.
ಆಗಲ್ಲ ಸರ್. ನಾನು ಆಫ್ ಕೊಡ್ತಾ ಇರೋದು ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೋವ್ರಿಗೆ, ಅದನ್ನು ಮಾಡ್ಕೊಂಡು ಬಂದಿಲ್ಲ ಅಂದ್ರೆ ಅವ್ರಿಗೇನು ಸಿಗಲ್ಲ ಸರ್. ಸರ್ ಇದಕ್ಕೊಂದು ಕೊಟ್ಬಿಡಿ ನೋಡಿ ಸರ್. ಇದೆಲ್ಲ ಬಂದ್ಬಿಟ್ಟು ದೊಡ್ಡ ಮನ್ಸ್ ಮಾಡಿ ಸರ್, ತುಂಬಾ ರೀಸನಬಲ್ ಪ್ರೈಸ್, ಫ್ಯಾಕ್ಟರಿ ಪ್ರೈಸ್ 55 ಮಾಡಿ ಸರಿ ಸರ್, ಈ ಸೋಫಾಗೆ ಮಾಡ್ಕೊಟ್ಬಿಡೋಣ ಸರ್. ಓಕೆನಾ? 100%. ಮತ್ತೆ ಇದಕ್ಕೂ ನಿಮ್ಗೆ ಏನಾದ್ರೂ ಒಂದು ಫ್ರೀ ಆಪ್ಷನ್ ಇದೆ? ಹೌದು ಸರ್, ಹೌದು ಸರ್. ಓ ಸೂಪರ್. ಸಪೋಸ್ ಏನಾದ್ರೂ ಬಟ್ಟೆ ಗಿಟ್ಟೆ ಏನಾದ್ರೂ ಚೇಂಜಸ್, ಏನಾದ್ರೂ ಫ್ಯಾಬ್ರಿಕ್ ಎಕ್ಸ್ಟ್ರಾ ಆಗಿದ್ರೆ ಎಕ್ಸ್ಟ್ರಾ ಕಾಸ್ಟ್ ಕೊಡ್ಬೋದು, ಅದನ್ನು ಹೇಳ್ಬಿಡ್ತೀನಿ. ಸೇಮ್ ಫ್ಯಾಬ್ರಿಕ್ ಆಗಿದ್ರೆ ನಿಮಗೆ ಸೇಮ್ ಪ್ರೈಸ್ ಅಷ್ಟೇ. ಇದನ್ನ ನೋಟ್ ಮಾಡ್ಕೊಂಡು. ಹೌದು ಹೌದು. ಓಕೆ ಸರ್, ನೆಕ್ಸ್ಟ್ ನೋಡಿ ಸರ್, ಎಲ್ಲರ ಫೇವರೇಟ್ ವುಡನ್ ಸೋಫಾ ತಗೋಬೇಕು ಅಂತ ಬಂದಾಗ ನೋಡಿ, ಇದು ಬ್ರಿಕ್ಸ್ ಮಾಡಲ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದ್ಸಲಿ ಮನೆ ಕಟ್ತೀರಾ ಅಂದ್ಮೇಲೆ ಒಂದ್ಸಲಿ ಸೋಫಾ ಈ ತರ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಸುಮಾರು ಜಾಗ ನೀವು ವಿಡಿಯೋ ಹಿಡಿದಿದ್ದೀರಾ, ಸುಮಾರು ಜಾಗ ನೀವು ನೋಡಿದೀರಾ, ಹೆಚ್ಚು ಕಡಿಮೆಗೆ ಸಿಗ್ಬೋದು ಅಂತ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡೋದ್ ಕೆಲಸ ನಮ್ಮ ಹತ್ರ ಇಲ್ಲ. ಮಾಡ್ಬಿಡ್ತಾರಲ್ಲ 100% ಮಾಡೇ ಮಾಡ್ತಾರೆ ಸರ್. ಏನ್ ಸರ್ ಕ್ವಾಲಿಟಿ ಕಮ್ಮಿ ಮಾಡಕ್ ಏನಿಲ್ಲ, ಇದರಲ್ಲಿ ಮೆಟಲ್ ಹಾಕಿರೋದು ಅರ್ಧ ಆಗ್ಬಿಟ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ನೋಡಿ ಸಿಂಪಲ್ ನಾನು ಹೇಳ್ತೀನಿ, ಇದೆಲ್ಲ ಕಸ್ಟಮರ್ ಬಂದ್ಬಿಟ್ಟು ನೋಟಿಸ್ ಮಾಡಲ್ಲ. ಇದು ಐತೆ ನೋಡಿ, ಈ ಬ್ರಿಕ್ಸ್ ಡಿಸೈನ್, ಈ ಬ್ರಿಕ್ ಡಿಸೈನ್ ಒಳಗಡೆ ಕೊಡಲ್ಲ. ಯಾಕಂತ ಹೇಳಿದ್ರೆ ಕುತ್ಕೊಳ್ಳೋ ಸ್ಟಮ್ಲಿ ಚುಚ್ಚತ್ತೆ ಅಂತ. ಯಾಕೆ ಚುಚ್ಚತ್ತೆ? ಸೀಟಿಂಗ್ ಸ್ವಲ್ಪ ದೊಡ್ಡದು ಮಾಡ್ಬಿಟ್ಟು ಹೊರಗಡೆನೂ ಉಡ್ ಕೊಟ್ಬಿಟ್ಟು ಹಿಂಗಡೆನೂ ಉಡ್ ಕೊಟ್ಬಿಟ್ರು ಒಳ್ಳೆ ಸಾಲಿಡ್ ತರ ಕಾಣುತ್ತೆ ನಿಮ್ಗೆ. ಯೂಶಲಿ ಬಂದ್ಬಿಟ್ಟು 99% ಅವಾಯ್ಡ್ ಮಾಡ್ತಾರೆ. ಅದು ನಮ್ದ್ರಲ್ಲಿ ಬಂದ್ಬಿಟ್ಟು ಎಲ್ಲಾ ಫಿನಿಶಿಂಗ್ ಬರಬೇಕು ಅಂತ ಮಾಡ್ತಾರೆ. ಸೋಫಾ ನೋಡ್ರೆ ಸಾಲಿಡ್ ಇದು, ಎಲ್ಲೂ ನಿಮ್ಗೆ ಒಂದ್ ಚೂರ್ ಇದಾಗಿದೆ ಅನ್ನೋದಿಲ್ಲ. ಸಾಲಿಡ್ ಏನ್ ವುಡ್ ಸರ್ ಹೇಳ್ತಾರೆ ಸರ್? ಕಂಪ್ಲೀಟ್ ಟೀಕ್ ವುಡ್ ಸರ್. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಅವ್ರ ಕಾರ್ಪೆಂಟರ್ ನ ಕರ್ಕೊಂಡ್ ಬಂದು ಚೆಕ್ ಮಾಡ್ಕೊಂಡು ತಗೊಂಡು. ಪಾಲಿಶ್ ಬೇರೆ ಸಿಗುತ್ತಲ್ಲ, ಟೀಕ್ ಕಲರ್, ವಾಲ್ನಟ್ ಕಲರ್, ಅವ್ರ ಮನೆಗೆ ಯಾವ ತರ ಮ್ಯಾಚಿಂಗ್ ಬೇಕೋ ಅಂತ ಕಲರ್ ಮಾಡ್ಬಿಡೋಣ. ಇದಕ್ಕೇನೋ ಒಂದು ಡಿವೈಡರ್ 3 ಸೀಟರ್, 1 2 ಸೀಟರ್, ಜೊತೆನಲ್ಲಿ ಉಯ್ಯಾಲನೂ ಬರುತ್ತೆ. ಬೇಕಂತ ಹೇಳಿದ್ರೆ ಸಪರೇಟ್ ಉಯ್ಯಾಲೆ ತಗೋಬಹುದು, ಇಲ್ಲ ಅಂತ ಹೇಳಿದ್ರೆ ಸೆಟ್ ಜೊತೆನಲ್ಲಿ ತಗೋಬಹುದು. ಸಪರೇಟ್ ಒಂದು ಉಯ್ಯಾಲೆ ಒಂದು ರೇಟ್ ಹೇಳಿ ಸರ್. ಸಪರೇಟ್ ಉಯ್ಯಾಲೆ ನೋಡಿ, ಈ ಬ್ರಾಸ್ ಚೈನ್ ಯೂಸ್ ಮಾಡಿದೀನಿ, 100% ಬ್ರಾಸ್ ಚೈನ್. ಬ್ರಾಸ್ ಚೈನ್ ಇಂದ ನಿಮ್ಗೆ ಸ್ವಲ್ಪ ಮಾರ್ಕೆಟ್ ಇಂದ ನಿಮ್ಗೆ ತುಂಬಾ ಕಮ್ಮಿ ಬೆಳೆಗೆ ನಮ್ಮ ಹತ್ರ ಸಿಗತ್ತೆ. ಬಟ್ ಪ್ಯೂರ್ ಬ್ರಾಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ನಮ್ಮ ಹತ್ರ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಸೆಟ್ 4 ಪಿಲ್ಲರ್ದು ಉಯ್ಯಾಲೆ 75,000 ಎಲ್ಲಿನೂ ಸಿಗಲ್ಲ. 100% ನಾನು ಗ್ಯಾರಂಟಿ ಕೊಡ್ತೀನಿ. ಉಯ್ಯಾಲೆನಲ್ಲಿ 100% ಗ್ಯಾರಂಟಿ ಕೊಡ್ತೀನಿ. ಸರ್ ಇದು 3 ಸೀಟರ್ ಸ್ಪೇಸ್ ಇರೋದು, 2 ಪಿಲ್ಲರ್ ದೊಡ್ಡದು ಮಾಡಿದ್ದಾರೆ. ಹೈಟ್ ಎಷ್ಟು ಬರ್ತಿದ್ದು? ಹೈಟ್ 7 ಫೀಟ್, ವಿಡ್ತ್ 7 ಫೀಟ್, ಡೆಪ್ತ್ 3 ಫೀಟ್. ಹೌದು ಸರ್. ಮತ್ತೆ ಇದು ನೋಡಿ ಹೆಂಗಿದೆ, 4 ಪಿಲ್ಲರ್ ಸರ್, 4 ಪಿಲ್ಲರ್. ಸರ್ ಆಯ್ತು, ಇದಕ್ಕೆ ಬಂದ್ಬಿಡಿ ಸರ್. ಈ ಸೋಫಾ ಬೇಕು ಅಂದ್ರೆ ಹೇಳಿ. ಫುಲ್ ಸೆಟ್ ಬಂದ್ಬಿಟ್ಟು ನಿಮ್ಗೆ ನಾವು ಜಾಸ್ತಿ ಏನು ಬೇಡ ಸರ್, ರೀಸನಬಲ್ ಪ್ರೈಸ್ ಕೊಟ್ಬೇಡ. 75,000 ಇದು 75 ಅದು 70 ಇಲ್ಲ, ಫುಲ್ ಒಂದು ಸೆಟ್. ಇಲ್ಲಿ ನೋಡ್ತಾ ಇದ್ರೆ ಉಯ್ಯಾಲೆ ಆಗಿರ್ಲಿ, ಸೋಫಾ ಆಗಿರ್ಲಿ, ಒಂದು ಮಾಡ್ಕೊಡಿ, ಒಂದು ಬೆಸ್ಟ್ ಪ್ರೈಸ್ ಕಸ್ಟಮರ್ ಬರಲಿ, ಒಳ್ಳೆ ಪ್ರೈಸ್ಗೆ, ರೀಸನಬಲ್ ಪ್ರೈಸ್ಗೆ ಮಾಡಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ನಿಮ್ ಚಾನಲ್ ಹೆಸರು ಇಟ್ಕೊಂಡು ಮಾಡಿಸ್ಕೊಡ್ತೀನಿ, ನಮ್ಮ ಜವಾಬ್ದಾರಿ ಸರ್. ಖಂಡಿತ ಬನ್ನಿ, ಒಂದ್ಸಲಿ ವಿಸಿಟ್ ಮಾಡಿ. ಹೌದು ಸರ್. ಸರ್ ಯಾವುದು ಸರ್ ಇದು? ಎಲ್ಲೋ ಸೋಫಾ ಸರ್. ಎಲ್ಲೋ ಅಂತ ಇಲ್ಲ, ಪ್ಯಾಸ್ಟಲ್ ಕಲರ್. ಇದು ಒನ್ ಫಾಸ್ಟ್ ಮೂವಿಂಗ್ ಕಲರ್ ಅಂತ ಹೇಳ್ಬೋದು. ಎಲ್ಲ ಮನೆಗೆ ಮ್ಯಾಚ್ ಆಗುತ್ತೆ ಇದು, ಎಲ್ಲ ಇಂಟೀರಿಯರ್ಸ್ ಗೆ ಮ್ಯಾಚ್ ಆಗುತ್ತೆ. ಕುಶನಿಂಗ್ ಯಾವ ತರ ಕುತ್ಕೊಂಡಿದ್ದೀರಲ್ಲ ನೀವು, ಯಾವ ತರ ಕಾಣಿಸ್ತಾ ಇದೆ ಸರ್ ನಿಮ್ಗೆ? ಚೆನ್ನಾಗಿದೆ ಸರ್. ಇದು ಒಂಥರ ಲಕ್ಸುರಿ ಸೆಗ್ಮೆಂಟ್ ಅಲ್ಲೇ ಬರುತ್ತೆ ಸರ್. ಈ ಸತಿ ಬರ್ಲಿ ಸರ್ ಕಸ್ಟಮರ್ಸ್, ಎಲ್ಲ ಲಕ್ಸುರಿ ಪ್ರಾಡಕ್ಟ್ ಕೊಡೋದು ಜವಾಬ್ದಾರಿ ನಂದು. ಎಲ್ಲ ಲಕ್ಸುರಿ ಕೊಟ್ಟು ನೋಡಿ. ಇದರಲ್ಲಿ ಅಷ್ಟೇನೆ ನಿಮ್ಗೆ ಇದನ್ನು 3-1-1 ಸೀಟ್ರು. ಇದು ಅವ್ರ ಮನೆಗೆ ಎಷ್ಟು ಸೀಟ್ರು ಬೇಕೋ ಅಷ್ಟೊಂದು ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು ಸರ್. ಎಲ್ಲ ರೀಸನಬಲ್ ಪ್ರೈಸ್. 40,000 ರೂಪಾಯಿ ಸರ್, ಜಾಸ್ತಿ ಬೇಡ, 40,000 ರೂಪಾಯಿ ಅಷ್ಟೇ. ಇನ್ನೊಂದು ಹೋಗ್ಬಿಡೋಣ ಇದಕ್ಕೆ. ನಮ್ದ್ರಲ್ಲಿ ಯಾವ್ದು ಬಂದ್ಬಿಟ್ಟು ಕ್ವಾಲಿಟಿ ಪ್ರೈಸ್ ಇದು ಅದು ಯಾವ ತರ ಎಲ್ಲ ನೋಡಕ್ ಲೆದರ್ ತರ ಐತೆ. ಬಟ್ ಫ್ಯಾಬ್ರಿಕ್ ಇದು 100% ಫ್ಯಾಬ್ರಿಕ್ ಇದು. ಇದರಲ್ಲಿ ಕನ್ಸೋಲು ಬರುತ್ತೆ, ಕನ್ಸೋಲು ಐತೆ, ಸ್ಪೇಸ್ ಇಲ್ಲ ಅಂತ ಇಟ್ಟಿಲ್ಲ. ಕನ್ಸೋಲ್ ಬರುತ್ತೆ, ಎಲ್ಲ ಸೆಡ್ ಬರುತ್ತೆ. ಮ್ಯಾಚಿಂಗು ರೆಕ್ಲೈನರ್ ಮಾಡ್ಕೊಡ್ತೀನಿ. ಯಾವ್ದು ಬಂದ್ಬಿಟ್ಟು ಸಣ್ಣ ಪುಟ್ಟ ರೆಕ್ಲೈನರ್ ಇಲ್ಲ ಸರ್, ಹೈ ಎಂಡ್ ನೋಡಿ, ಎಲ್ಲ ಹೈ ಎಂಡ್. ನೋಡ್ಕೊಳ್ಳೇನೆ ಕಾಂಪ್ಯಾಕ್ಟ್ ಇದು ಆತರ ಕಾಣಿಸ್ಬೇಡ್ದು, ತುಂಬಾ ದೊಡ್ಡದಿರ್ಬೇಕು. ಇದು ಫ್ರೀ ಅಲ್ಲಿ, ಇದು ಫ್ರೀ ಸರ್. ಇದು ನೋಡಿ, ಇದು ಫ್ರೀ ನಿಮ್ಗೆ. ಆಗ್ಲೇ ನಿಮ್ಗೆ ಸೋಫಾ ಹೇಳಿದ್ವಿ, ಆ ಸೋಫಾ ಈ ಸೋಫಾಗೆ. ಬಟ್ ಬಟ್ಟೆ ಮೇಲ್ಗಡೆ ಏನಾದ್ರೂ ವೇರಿಯೇಷನ್ ಆದ್ರೆ ಎಕ್ಸ್ಟ್ರಾ ಕೊಡ್ಬೇಕು ಅಂತ ಹೇಳಿದ್ರೆ ಲಕ್ಸುರೀಸ್ ಬರುತ್ತೆ. ಮೇನ್ ಇರೋದು ಬಟ್ಟೆ ಮೇಲ್ಗಡೆನೆ. ಪ್ರೈಸ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 65,000 ಸರ್. 65,000 ರೂಪಾಯಿ ಲಕ್ಸುರಿ ಮಾಡೆಲ್ ಇದು. ಮಾರ್ಕೆಟ್ ಅಲ್ಲಿ ವಿಚಾರಿಸ್ಕೊಂಡ್ ಬರ್ಲಿ, 100% ವಿಚಾರಿಸ್ಕೊಂಡ್ ಬರ್ಲಿ. ಬೇರೆ ಸೋಫಾ ರೇಟ್ ನಾವು ಜೊತೆನಲ್ಲಿ ಫ್ರೀ ಕೊಡ್ತಾ ಇರೋದು. ಫ್ರೀ ಬೇಡ ಅಂತ ಹೇಳಿದ್ರೆ ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತೀನಿ. ಎಲ್ಲಾರು ಬಂದ್ಬಿಟ್ಟು ಅದು ಗಿಫ್ಟ್ ನಮ್ ಕಡೆಯಿಂದ ಹೈಟ್ ಮಾಡ್ಕೊಂತಾರೆ, ನಾವು ಅದ್ರದ್ದು ಪ್ರೈಸ್ ಮೈನಸ್ ಮಾಡಿ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಎಲ್ಲಾರ ಮನೆಯಲ್ಲಿ ಅಷ್ಟೊಂದು ಸ್ಪೇಸ್ ಇದ್ದಿಲ್ಲ ಅಂತ ಹೇಳಿದ್ರೆ, ನೆಸೆಸಿಟಿ ಇದ್ದಿಲ್ಲ ಅಂತ ಹೇಳಿದ್ರೆ, ಸೋಫಾ ಮಾತ್ರ ಬೇಕಂದ್ರೆ ಸೋಫಾ ಮಾತ್ರ ಕೊಡ್ತೀನಿ. ಇದ್ರದ್ದು ಏನ್ ಪ್ರೈಸ್ ಆಗುತ್ತೆ ಲೆಸ್ ಮಾಡ್ಕೊಂತೀನಿ ಅಷ್ಟೇ. ಬಟ್ ನಮ್ ಕಡೆಯಿಂದ ನಾವು ಕೊಡ್ತಾ ಇರೋದು ಫ್ರೀ, 100% ಫ್ರೀ. ಹೌದು. ಯಾಕಂದ್ರೆ ಈ ಸೋಫಾ ಮಾರ್ಕೆಟ್ ಅಲ್ಲಿ ಇವಾಗ ಬೇಕಾದ್ರೆ ವಿಚಾರಿಸಿ ನೋಡಿ, ಇದೆಲ್ಲ ನಿಮ್ಗೆ 60-65 ಪ್ಲಸ್ ನಡೀತಾ ಇರೋದು. ಅದ್ರಲ್ಲಿ ನಿಮ್ಗೆ
ಒಂದು ಏನಾರು ಆಪ್ಷನ್ ನಿಮಗೆ ಫ್ರೀ ಸಿಗ್ತಾ ಇದೆ. ಹೌದು ಹೌದು ಸರ್ ನೆಕ್ಸ್ಟ್ ಇದು ಸರ್ ರಫ್ ಅಂಡ್ ಟಫ್ ಮಾಡಲ್, ರಫ್ ಅಂಡ್ ಟಫ್ ಅಂತ ಇಡ್ಬೋದು. ಇನ್ನೊಂದು ಸ್ಕ್ರಾಚ್ ಪ್ರೂಫ್, ಡ್ಯಾಶ್ ಪ್ರೂಫ್, ಕಿಟ್ ಪ್ರೂಫ್ ಅಂತ ಹೇಳ್ತಾರೆ. ಕಿಟ್ ಪ್ರೂಫ್ ಯಾಕೆ ಅಂತ ಹೇಳಿದ್ರೆ ಏನು ಚುಚ್ಚಿದ್ರೆ, ಏನು ಪೆನ್ ಇಂದ ಇದು ಮಾಡಿದ್ರೆ ಏನು ಆಗಲ್ಲ ನೋಡಿ, ಜಸ್ಟ್ ರಬ್ ಮಾಡಿದ್ರೆ ಅಷ್ಟೇ, ಗೊತ್ತೇ ಆಗಲ್ಲ. ಸ್ವಲ್ಪ ಮಕ್ಕಳು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಇರೋರು, ಹೀಟ್ ಹೊಡಿಯುತ್ತಾ ಸರ್? ಹೀಟ್ ಎಲ್ಲ 100% ಹೊಡೆಯಲ್ಲ ಸರ್. ಇದೆಲ್ಲ ಫ್ಯಾಬ್ರಿಕ್, ನಾಟ್ ರೆಕ್ಸಿನ್. ನಿಮ್ಗೆ ರೆಕ್ಸಿನ್ ಇದ್ರೆ ಹೀಟ್ ಹೊಡೆಯುತ್ತೆ, ಸೀಟಿಂಗ್ ಅದ್ರ ಕೆಪಾಸಿಟಿ ಆ ತರ ಇರುತ್ತೆ. ಬಟ್ ಇದೆಲ್ಲ 100% ಫ್ಯಾಬ್ರಿಕ್ ನೋಡಿ. ಇದು ನಿಮ್ಗೆ ಏನಾದ್ರು ಇವಾಗ ಸ್ಮಾಲ್ ಆಫೀಸ್ ಗಳಲ್ಲಿ ಇರ್ತಾರ, ಒಂದ್ ಕಡೆ ಎಲ್ಲ ಸೋಫಾ ಹಾಕಿದ್ರೆ ಇದು 3 ಸೀಟರ್. 1 BHK ಮನೆ 2 BHK ನಲ್ಲಿ ಬಂದ್ಬಿಟ್ಟು ಮನೆಯಲ್ಲಿ ಒಂದು ಆರಾಮಾಗಿ ಕುತ್ಕೊಳ್ಳುತ್ತೆ. ಒಂದು ಯೂಶಲಿ ಬಂದ್ಬಿಟ್ಟು ಒಂದ್ ಮನೆಗೆ ಸೋಫಾ ತಗೊಳಕ್ ಹೋಗ್ಬೇಕಂತ ಹೇಳಿದ್ರೆ ಕಸ್ಟಮರ್ಸ್ಗೆ ಬಂದ್ಬಿಟ್ಟು ಎಲ್ಲಾ ತಿಂಕು 1 ಲಕ್ಷ ತಗೊಂಡ್ ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ 50,000 ರೂಪಾಯಿ ಮೇಲ್ಗಡೆ ತಗೊಂಡ್ ಹೋಗ್ಬೇಕು, ಅದಕ್ಕೆ ಕಮ್ಮಿ ಸಿಗಲ್ಲ ಅಂತ. ಆತರ ಬೇಡ, ನಮ್ದ್ರಲ್ಲಿ ಬರ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಡೈರೆಕ್ಟ್ ಪ್ರೈಸ್ ಕೊಡ್ತೀನಿ. ಎಷ್ಟು 30,000ನಾ ಸರ್? ಅಷ್ಟೊಂದು ಯಾಕೆ ಸರ್? ನೀವು ಬಂದಿರೋದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಮತ್ತೆ ಏನ್ ರೇಟ್? 23,000 ರೂಪಾಯಿ ಕೊಡೋಣ. 23,000 ರೂಪಾಯಿಗೆ ಚಾಲೆಂಜಿಂಗ್ ಕೊಡ್ತಿದ್ದೀರಾ? ಏನಾದ್ರು ಎಕ್ಸ್ಟ್ರಾ ಏನಾದ್ರು ಸರ್? ಆತರ ಏನಿಲ್ಲ, ಇದೆಲ್ಲ ಬಂದ್ಬಿಟ್ಟು ಪ್ರೈಸ್ ಕಮ್ಮಿ ಕೊಟ್ಬಿಡೋಣ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಯೂಟಿಲೈಸ್ ಆಗ್ಲಿ. ಇನ್ನೊಂದು ನಾನು ಹೇಳ್ಬಿಡ್ತೀನಿ, ಈ ವಿಡಿಯೋ ಬಂದ್ಬಿಟ್ಟು ಈ ತಿಂಗಳು ಆಫರ್ಸ್ ಇದು ಆಷಾಢ ಸ್ಪೆಷಲ್ ಅಂತ ಅನ್ಸ್ಕೊಳ್ಳಿ. ಮತ್ತೆ ಇದು ಬೆಂಗಳೂರು ಫ್ರೀ ಡೆಲಿವರಿ. ಬೆಂಗಳೂರು ಫ್ರೀ. ನಾವು ಯಾವ ಸೋಫಾಗಳು ನಿಮ್ಗೆ ತೋರಿಸ್ತಾ ಇದೀವಿ, ಫ್ರೀ ಡೆಲಿವರಿ ಇದೆ. ಹೌದು ಸರ್ ಹೋಗ್ಬಿಡೋಣ ಮೇಲ್ಗಡೆ. ಹೌದು ಬನ್ನಿ ಸರ್, ಬನ್ನಿ. ಫಸ್ಟ್ ಫ್ಲೋರ್ ಹೋಗ್ಬಿಡೋಣ ನಾವು. ಫಸ್ಟ್ ಫ್ಲೋರ್ ಅಲ್ಲಿ ಎಷ್ಟು ಸೋಫಾಗಳು ನೋಡಬಹುದು ಸರ್? ಸರ್ ಫಸ್ಟ್ ಫ್ಲೋರ್ಸ್ ನಲ್ಲಿ ಬಂದ್ಬಿಟ್ಟು ಸುಮಾರು ಸ್ವಲ್ಪ ನಿಮ್ಗೆ ಮಾಡೆಲ್ಸ್ ಐತೆ, ಡಿಸೈನಿಂಗು ಐತೆ, ಡೈನಿಂಗ್ ಟೇಬಲ್ಸ್ ಐತೆ, ಎಲ್ಲಾ ತರ ನಿಮ್ಗೆ ಸಿಗ್ಬಿಡತ್ತೆ ನೋಡಿ. ಎಲ್ಲ ಲೈಟ್ ಆನ್ ಮಾಡ್ಬಿಡ್ಲಿ. ಹೌದು 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 ಆಲ್ಮೋಸ್ಟ್ ನೋಡಿ ಎಲ್ಲಾ ತರ ನಿಮ್ಗೆ ಸೋಫಾ ನೋಡಿ ಹೆಂಗಿದೆ ಇದು. ಸಖತ್ ಸರ್, ಇದನ್ನ ಕೆಳಗಡೆ ಇಟ್ಬಿಟ್ರೆ ಸಖತ್ ಕಾಣೋದೇನೋ ಮೋಸ್ಟ್ಲಿ. ಎಲ್ಲಾ ಸೋಫಾ ಹೈ ಎಂಡ್ ಸರ್. ಹೈ ಎಂಡ್ ಈ ಸತಿ ಬಂದ್ಬಿಟ್ಟು ಎಲ್ಲಾ ಸೋಫಾ ಹೈ ಎಂಡ್. ಫಸ್ಟ್ ಇದು ಕೇಳ್ಬಿಡಿ ಸರ್. ಸರ್ ಇದು ಒಂದು ಲಕ್ಸುರಿ ಮಾಡೆಲ್, ರೆಕ್ಲೈನರ್ ಮಾಡೆಲ್. ಇದು ವಾಟರ್ ಪ್ರೂಫ್ ಬಟ್ಟೆ ಕೊಟ್ಟಿದ್ದೀನಿ, ಸ್ಕ್ರಾಚ್ ಪ್ರೂಫ್ ಬಟ್ಟೆ ಕೊಟ್ಟಿದ್ದೀನಿ. ಕುತ್ಕೊಂಡ್ರೆ ಕಂಫರ್ಟ್ ಯಾವ ತರ ಇದೆ. ನಾರ್ಮಲ್ ಮನೆಯಲ್ಲಿ ಬಂದ್ಬಿಟ್ಟು ಕಮ್ಮಿ ದುಡ್ಡು ಇರೋರು ಬಂದು ತಗೊಂಡು ಹೋಗ್ಬೇಕು. ಮಾರ್ಕೆಟ್ ನಲ್ಲಿ ಎಷ್ಟು ನಡೀತಾ ಇದೆ ಇದು ಸರ್? ಚೆನ್ನಾಗಿದೆ. ನನ್ಗೆ ಯಾಕೆ ಇದು ಒಂದು ಸ್ವಲ್ಪ ಚೆನ್ನಾಗೇ ಕಾಣಿಸ್ತಾ ಇದೆ. ಇದು ಇದೆಯಾ ಸರ್ ಒಂದು 35+? ಸರ್ ನೀವು ಬಂದಿರೋದು ಮ್ಯಾನುಫ್ಯಾಕ್ಚರಿಂಗ್ ಕಡೆ, ನನಗೆ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಈ ಸತಿ ಬೇಕಾಗಿರೋದು. ಫಿಲ್ ಮಾತ್ರ ಫುಲ್ ಹಾಕ್ಬಿಟ್ಟಿದ್ದೀರಾ ಸರ್, ಸಕ್ಕದಾಗಿ ಐತೆ. ಲಕ್ಸುರಿ ನೋಡಿ, ಯಾವ್ದ್ರಲ್ಲಿ ಬಂದ್ಬಿಟ್ಟು ಯಾವ್ದೋ ಮೋಸ ಕೆಲಸ ನಾವು ಮಾಡಲ್ಲ ಸರ್. ಎಲ್ಲ ಬಂದ್ಬಿಟ್ಟು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಕ್ವಾಲಿಟಿ ಇರ್ಲಿ, ಫಿನಿಶಿಂಗ್ ಇರ್ಲಿ, ಮೆಟೀರಿಯಲ್ ನ ಇರ್ಲಿ, ಒಂದು ವೋಟ್ ಕೇಳಿದ್ರು ನೀವು ಫ್ಯಾಕ್ಟ್ರಿ ಸ್ವಂತದ ಅಂತ, ಕಸ್ಟಮರ್ದು ಸೋಫಾ ರೆಡಿ ಆಗ್ತಾ ಇದ್ರೆ ಕರ್ಕೊಂಡು ಹೋಗ್ಬಿಟ್ಟು ನಾವು ತೋರಿಸಿ ಅವ್ರಿಗೆ, ಅವ್ರ ಮುಂದೆ ಸೋಫಾ ರೆಡಿ ಮಾಡಿಸ್ಕೊಡೋಣ. ಹೌದು ಸರ್. ಪ್ರೈಸ್ ಸರ್ ಇದು ಸರ್ ಎಷ್ಟು ಕೊಟ್ಬಿಡೋಣ ನೀವು ಹೇಳಿ? ಎಷ್ಟು ಸರ್? ನನ್ಗೆ ಗೊತ್ತಾಗ್ತಿಲ್ಲ. 35,000 ರೂಪಾಯಿ ಹೇಳಿದ್ರು. 35,000 ರೂಪಾಯಿ ನಮ್ಗೆ ಬೇಡ. ನಮ್ಗೆ ಕೇವಲ ಬೇಕಾಗಿರೋದು 28,000 ರುಪೀಸ್. ಇದ್ರ ಮೇಲ್ಗಡೆ ಎಲ್ಲ ನಿಮ್ಗೆ ಡಿಸ್ಕೌಂಟ್ಸ್ 2,000 ರುಪೀಸ್ ಅಂತ ಹಿಡಿದಿನಲ್ಲ, ಹೈ ಎಂಡ್ ಮೇಲ್ಗಡೆ ಇಟ್ಟಿದ್ದೀನಿ. ಲೋ ಎಂಡ್ ಪ್ರೈಸ್ ಕಮ್ಮಿ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಜನ ಬಂದ್ಬಿಟ್ಟು ತಗೊಂಡ್ ಹೋಗ್ಲಿ ಅಂತ. 28 ಹೇಳ್ತಾ ಇದ್ದಾರೆ. 28,000 ರೂಪಾಯಿ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. ಹೌದು ಸರ್, ಆರಾಮಾಗಿ ತಗೊಂಡೋಗ್ಬೋದು. ಹೌದು ಹೌದು ಆರಾಮಾಗಿ. ಇದಕ್ಕೂ 5 ವರ್ಷ ವಾರಂಟಿ ಸರ್. 100%. ಬರೀ ನಿಮ್ಗೆ ಲಕ್ಸುರಿ ಸೆಗ್ಮೆಂಟ್ಗೆ 5 ವರ್ಷ ಅಂತ ಅಲ್ಲ, ನೀವು 25 ಸೋಫಾ ತಗೊಂಡ್ರೆ 5 ವರ್ಷ ವಾರಂಟಿ. ಲೋ ಎಂಡ್ ಬಂದ್ಬಿಟ್ಟು ನಿಮ್ಗೆ 5 ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀನಿ ಸರ್. ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸೋಫಾ? 10,000 ರೂಪಾಯಿಂದ 5 ಸೀಟರ್ ಸೋಫಾ ಹಿಡಿದು 1 ಲಕ್ಷ ತನಕ ಸಿಗುತ್ತೆ. 5 ವರ್ಷ ಅದಕ್ಕೇನು ವ್ಯಾರಂಟಿ ಕೊಡ್ತೀನಿ. ಅದಕ್ಕೂ EMI ಸಿಗುತ್ತೆ, ಮಾಡ್ಕೊಡೋಣ. 10,000 ರೂಪಾಯಿದು EMI. 10,000 ರೂಪಾಯಿಗೂ ಸರ್. ಈ ಸತಿ ಬಂದ್ಬಿಟ್ಟು ಯಾರ್ಯಾರಿಗೆ ಬೇಕಾಗಿರುತ್ತೆ ಫರ್ನಿಚರ್ ಎಲ್ಲ ತಗೋಬೇಕು ಸರ್. ಹೌದು ನೋಡಿ ಇದು ಸರ್. ಹೋಗ್ಬಿಡೋಣ. ನನಗೆ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಲಕ್ಸುರಿ ಕಲರ್ ಕೊಟ್ಟಿದ್ದಾರೆ. ಫಿನಿಶಿಂಗ್ ನೋಡಿ, ಫಿನಿಶಿಂಗ್ ನಲ್ಲಿ ಯಾವ್ದಿದೆ ಇದು? ಲೆಂತ್ 11 ಫೀಟ್ ಬರುತ್ತೆ. ಈ ಸೈಡ್ ಬಂದ್ಬಿಟ್ಟು 8 ಅಡಿ ಬರುತ್ತೆ. ಸ್ವಲ್ಪ ಹಾಲ್ ಸ್ವಲ್ಪ ದೊಡ್ಡದಾಗಿ ಇರಬೇಕು. ಹಾಲ್ ಇವಾಗ ಎಲ್ಲ ಕಟ್ತಾ ಇರೋದೆಲ್ಲ ದೊಡ್ಡದೇ ಇರುತ್ತೆ ಸರ್. ಆಲ್ಮೋಸ್ಟ್ ಇಷ್ಟೊಂದು ಒಂದು ಎಲ್ ಶೇಪ್ ಸ್ಪೇಸ್ ಬಿಟ್ಟಿರ್ತಾರೆ ನೋಡಿ. ಇಲ್ಲಿ ಕನ್ಸೋಲ್ ಇದೆ, ಮತ್ತೆ ಕಪ್ ಹೋಲ್ಡರ್ ಇದೆ. ಇದೊಂದು ನೀವು ಬೇಕಾದ್ರೆ ಇದು ಬೇಡ, ಇದರಲ್ಲಿ ಒಂದು 25 ಲೀಟರ್ ನಿಮ್ಗೆ ನೀರ್ ಬಾಟಲ್ ಹಿಡಿತದೆ. ಅಷ್ಟೊಂದು ದೊಡ್ಡದು ಅಲ್ಲ. ನಾನು ಮತ್ತೆ ಇಲ್ಲಿ ಸ್ವಲ್ಪ ವಿಡಿಯೋದಲ್ಲಿ ತೋರಿಸಬಹುದು. ಕೆಲವರೆಲ್ಲ ಇಷ್ಟೇ ಕೊಟ್ಬಿಡ್ತಾರೆ ಸರ್. ಸಪೋಸ್ ಇದರಲ್ಲಿ ಇನ್ನೊಂದು ಏನ್ ಗೊತ್ತಾ ಸರ್? ಸಪೋಸ್ ಮನೆಯಲ್ಲಿ ವೇರಿಯೇಷನ್ ಇಲ್ಲಿ ಜಾಸ್ತಿ ಐತೆ, ಇಲ್ಲಿ ಸ್ಪೇಸ್ ಕಮ್ಮಿ ಐತೆ ಅಂತ ಹೇಳಿದ್ರೆ ಈ ಅಡ್ಜಸ್ಟಬಲ್ ಇದನ್ನ ಎತ್ತಿ ಇಲ್ಲಿ ಹಾಕೋಬಹುದು. ಜೊತೆನಲ್ಲಿ ಟೀಪೈ ಬರುತ್ತೆ, 2 ಕಾಫಿ ಬರುತ್ತೆ. ಇದ್ರದ್ದೇನು ಆಫರ್ ಫ್ರೀ ಐತೆ. 4 ಐಟಮ್. ಹೌದು ಹೌದು. ಪ್ರೈಸ್ 65,000. 65,000. ಹೌದು. ನಮ್ಮಲ್ಲಿ ಮಾಡೆಲ್ ಇದು ಅಂತ ಯಾವ್ದು ಇಲ್ಲ, ಎಲ್ಲ ರೀಸನಬಲ್. ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಎಲ್ಲ ಅಷ್ಟೇ. ಹೌದು. ನೆಕ್ಸ್ಟ್ ಸರ್, ನೆಕ್ಸ್ಟ್ ಬನ್ನಿ. ಎಲ್ಲಾ ತರ ವೆರೈಟೀಸ್ ಐತೆ ಸರ್. ತೋರಿಸಿದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ಟೀ ಕುಟ್ ಸೋಫಾ ಸಿಗುತ್ತೆ, ಕಾರ್ವಿಂಗ್ ಸೋಫಾ ಸಿಗುತ್ತೆ, 1-1, 2 ಮಾಡೆಲ್ಸ್ ಸಿಗುತ್ತೆ, ಸೋಫಾ ಕಂಬೆಡ್ ಸಿಗುತ್ತೆ, ಎಲ್ಲ ತರ ಸಿಗುತ್ತೆ ನಮ್ದ್ರಲ್ಲಿ. ಇದೊಂದು ರೇಟ್ ಹೇಳ್ಬಿಡಿ ಸರ್ ನಮ್ಗೆ. ಸರ್ ಕೆಳಗಡೆ ತೋರಿಸಲ್ಲ ಮೆರೂನ್ ಕಲರ್, ಸೇಮ್ ಮಾಡೆಲ್, ಎವ್ರಿ ಫಾಸ್ಟ್ ಮೂವಿಂಗ್ 2-3 ಮಾಡೆಲ್ ಇಟ್ಟಿರ್ತಾರೆ. ಕಲರ್ ಆಪ್ಷನ್ ಗಳು ಸಿಗುತ್ತೆ, ನೀವು ಬರ್ಬೇಕು ತಗೊಂಡು. ಇದರಲ್ಲಿ ಒಂದು 30
30 to 35 ಕಲರ್ಸ್ ಈಗ ನಮಗೆ ಸೆಲೆಕ್ಷನ್ ಆಯ್ತು, ಸೋಫಾ ನಂಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ಳಿ ಕಸ್ಟಮರ್ಗೆ, ಅವತ್ತಿಂದ ಅವಾಗಲೇ ಡೆಲಿವರಿ ಮಾಡಿ ಇಮಿಡಿಯೇಟ್ಲಿ ಏನ್ ರೆಡಿ ಇರುತ್ತೆ, ರೆಡಿ ಇದ್ರೆ ಬೇಗ ಆಗುತ್ತೆ, ರೆಡಿ ಇದ್ರೆ ಇಮಿಡಿಯೇಟ್ಲಿ ಡೆಲಿವರಿ ಆಗುತ್ತೆ. ಸಪೋಸ್ ಕಲರ್ ಗಿಲ್ಲರ್ ಏನಾದ್ರು ಚೇಂಜ್ ಮಾಡಿದ್ರೆ, ಇಲ್ಲ ಅಂತ ಹೇಳಿದ್ರೆ ಕಸ್ಟಮೈಸ್ ಏನಾದ್ರು ಮಾಡಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 10 to 15 days, ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಆರ್ಡರ್ಸ್ ನಡೀತಾ ಇರುತ್ತೆ, ಹಿಂಗಡೆಯಿಂದ ನಾವು ಮಾಡಿಸಿ ಕೊಡ್ತೀವಿ. ಈಗ ಬೇಡಪ್ಪ ನಮ್ ಬೆಂಗಳೂರು ಇಲ್ಲ, ನಮ್ಗೆ ಬೇರೆ ಕಡೆ ಸ್ವಲ್ಪ ತುಮಕೂರು, ಮೈಸೂರು, ನಿಮ್ ಚಾನೆಲ್ ನೋಡಿ ದೂರ ದೂರದಿಂದ ಬರ್ತಾರೆ ಸರ್, ನಿಮ್ಗೆ ಗೊತ್ತಿಲ್ಲ. ನಾನು ಹೇಳಕ್ ಇಷ್ಟಪಡ್ತೀನಿ, ಬೆಳಗಾಮು, ಹುಬ್ಳಿ, ದಾವಣಗೆರೆ, ಶಿವಮೊಗ್ಗ, ನಿಮ್ದು ಬಂದ್ಬಿಟ್ಟು ಕಡೂರು, ಹಾಸನು, ಮೈಸೂರು, ಎಲ್ಲಾ ಕಡೆಯಿಂದ ಜನ ಬಂದು ತಗೊಂಡ್ ಹೋಗ್ತಾರೆ. ಅವ್ರವ್ರ ವೆಹಿಕಲ್ಸ್ ಇರುತ್ತೆ, ಅವ್ರವ್ರು ತಗೊಂಡ್ ಬಂದು ತಗೊಂಡ್ ಹೋಗ್ತಾರೆ. ಸಪೋಸ್ ಯಾರ ಹತ್ರ ವೆಹಿಕಲ್ಸ್ ಇಲ್ಲ, ನಾವು ಗಾಡಿನ ಅರೇಂಜ್ ಮಾಡಿಕೊಡ್ತಾ ಇದ್ದೀವಿ. ಅಲ್ಲ, ಮೇನ್ ಇಂಪಾರ್ಟೆಂಟ್ ಸೇಫ್ಟಿಯಾಗಿ ಕಳಿಸ್ತೀರಾ? 100% ನಮ್ಮ ಹುಡುಗರು ಬರ್ತಾರೆ. ನಮ್ ಗಾಡಿ ನಮ್ ಗಾಡಿ ಇದ್ರೆ ನಮ್ದೇ ಗಾಡಿ ನಿಮ್ ಮನೆ ಒಳಗಡೆ ಇಟ್ಟು ಕ್ಲೀನ್ ಆಗಿ ಜೋಡಿಸಿ ಎಲ್ಲ ಸೆಟಪ್ ಮಾಡಿ ಕೊಡೋ ಜವಾಬ್ದಾರಿ ನಮ್ದು ಇರುತ್ತೆ. ಅದು ಜವಾಬ್ದಾರಿ ನಿಮ್ದು, ನಮ್ ಜವಾಬ್ದಾರಿ. ಅದನ್ನ ಇಲ್ಲಿಂದ ಹೋಗಿ ಜವಾಬ್ದಾರಿ ಇಲ್ಲಿಂದ ತಗೊಂತಾ ಇದಾರೆ. ಫ್ಯೂಚರ್ ನಲ್ಲಿ ವ್ಯಾರಂಟಿ ಗಿರಂಟಿ ಏನು ಅಂತ ಇಲ್ಲ. ಕರ್ನಾಟಕ ಬೆಳಗ್ಗೆ ಬತ್ತಲ್ಸ್ರೆ ಒಂದ್ 5 hours ನಲ್ಲಿ ಎಲ್ಲಾ ಕಡೆ ಇರ್ಬೋದು. ಸರ್ವಿಸು ನಿಮ್ಗೆ ಇಮಿಡಿಯೇಟ್ಲಿ 1 to 5 days ನಲ್ಲಿ ಸಿಕ್ಕರು. ಹೇಳಿದ್ರು ಆಲ್ಮೋಸ್ಟ್ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ನೀವು ನೋಡಿದಾರೆ ಅಂತ. ಒಂದು ಕಮೆಂಟ್ ಹಾಕ್ಬಿಡಿ, ಈ ವಿಡಿಯೋ ನೀವು ಎಲ್ಲೆಲ್ಲಿ ನೋಡ್ತೀರಾ, ಕರ್ನಾಟಕದಿಂದ ಎಲ್ಲೆಲ್ಲಿಂದ ನೋಡ್ತೀರಾ, ಯಾವ ಸ್ಟೇಟಿನ ನೋಡ್ತಾ ಇದ್ರೆ ಒಂದು ಕಮೆಂಟ್ ನ ಡ್ರಾಪ್ ಮಾಡಿ ಅಂತ ಹೇಳ್ತೀನಿ. ಕಸ್ಟಮರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೋಗಿ ಅಲ್ಲಿ ವಿಚಾರಿಸ್ತಾರೆ. ಇದು ಸಮುದ್ರ, ಬೆಂಗಳೂರು ಬಂದ್ಬಿಟ್ಟು ನಿಮ್ಗೆ ಏನಿರುತ್ತೆ ಅಂತ ಹೇಳಿದ್ರೆ ಸಮುದ್ರ. ಇಲ್ಲಿಂದ ನಿಮ್ಗೆ ಐಟಮ್ಗಳು ಬೇರೆ ಕಡೆ ಹೋಗ್ಬಿಟ್ಟು ಅವ್ರ ಮಾರ್ಜಿನ್ ಇಟ್ಕೊಂಡು 1 ಲಕ್ಷ 1.25 ಲಕ್ಷ ಆ ತರ ಸೇಲ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ 5-6 ಸಾವಿರ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಬಟ್ ಅವ್ರಿಗೆ ಬಂದ್ಬಿಟ್ಟು ತುಂಬಾ ಸೇವ್ ಆಗುತ್ತೆ, ತುಂಬಾ ಸೇವ್ ಆಗುತ್ತೆ. ಸರ್ ಇದು ಸೋಫಾ ಕಂಬೆಡ್ ಸರ್, ನಮ್ದ್ರಲ್ಲಿ ಸೋಫಾ ಕಂಬೆಡ್ ಸುಮಾರು ಮಾಡೆಲ್ಸ್ ಐತೆ. ಈ ಮಾಡೆಲ್ಸ್ ನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಎವ್ರಿ ಪ್ಯಾಟರ್ನ್ ಸೋಫಾ ಕಂಬೆಡ್ ನಲ್ಲಿ ಒಂದು 50 ಆಪ್ಷನ್ ಐತೆ ನಮ್ದ್ರಲ್ಲಿ. ಈ ಮಾಡೆಲ್ ಬೇಕಾ, ನೀವು ನನ್ನ ಹತ್ರ ಯಾವ ಸೋಫಾ ನೋಡಿದೀರಾ ಆ ಸೋಫಾ ನಲ್ಲಿ ಸೋಫಾ ಕಂಬೆಡ್ ಮಾಡಿ ಕೊಡಿದ್ರೆ ಮಾಡ್ಕೊಟ್ಬಿಡ್ತೀನಿ. ಎಷ್ಟಾಗುತ್ತೆ ಸರ್? ಸರ್ ನಮ್ಮ ಹತ್ರ ಕೇವಲ 40,000 ರೂಪಾಯಿ, 40,000 ರೂಪಾಯಿ ಸರ್. ಸೋಫಾ ಕಮ್ ಬೆಡ್. ಹೌದು. ಮತ್ತೆ ಇದಕ್ಕೇನು ಟಿಪ್ ಇಲ್ಲ ಬರಲ್ಲ ಅದಕ್ಕೆಲ್ಲ, ಯಾಕೆಂತ ಹೇಳಿದ್ರೆ ಬೆಡ್ ಮಾಡ್ಕೊಬಿಟ್ರೆ ನಿಮ್ಗೆ ಅದು ಎಲ್ಲ ನೆಸೆಸಿಟಿ ಇರಲ್ಲ. ಸೊ ನಿಮ್ಗೆ ಬೇಕಂತ ಹೇಳಿದ್ರೆ ಮಾಡ್ಕೊಡ್ತಾರೆ, ಅದ್ರದ್ದು ಎಕ್ಸ್ಟ್ರಾ ಅನ್ನೋದು. ಸರ್ ವುಡನ್ ಸೋಫಾ ಹೇಳ್ಬಿಡಿ ಒಂದು ರೇಟ್. ನಿಮ್ಮ ಟೀ ಕೂಡು ಸರ್, ಟೀ ಕೂಡ್ ಬಂದ್ಬಿಟ್ಟು ನಿಮ್ಗೆ 30,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಪ್ಯೂರ್ ಟೀ ಕೂಡು ಕಸ್ಟಮರ್ ಕರ್ಕೊಂಡು ಕಾರ್ಪೆಂಟರ್ನ ಕರ್ಕೊಂಡ್ ಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ಲಿ, ಆತರ ಏನು ನೋಡ್ತಾ ಇದ್ದೀವಿ. ಈ ಸೋಫಾ ಸರ್ ಸರ್ ಮಲೇಷಿಯನ್ ಹ್ಯಾಂಡಲ್ ಮಾರ್ಕೆಟ್ ಇಂದ ಕಮ್ಮಿ ಕೊಟ್ಬಿಡೋಣ ಸರ್. ಯಾವ್ದು ಹೊಸದು ತಂದಿಟ್ಬಿಡಿ. ಫ್ಯಾಬ್ರಿಕ್ ನೋಡಿ ಸರ್, ಯಾವ್ದು ಬಂದ್ಬಿಟ್ಟು ಕ್ಲಿಯರೆನ್ಸ್ ಫ್ಯಾಬ್ರಿಕ್, ನಾರ್ಮಲ್ ಫ್ಯಾಬ್ರಿಕ್ ಯಾವ್ದು ಹಾಕಲ್ಲ, ಎಲ್ಲ ಲಕ್ಸುರಿ ಫ್ಯಾಬ್ರಿಕ್ ಹಾಕೊಡ್ತೀನಿ. ಇಲ್ಲಿ ನೋಡಿ ಹೆಂಗೆ ನಿಮ್ಗೆ ಹಮ್ಸ್ ತರ ಮಾಡಿದಾರೆ. ಹೌದು, ಕ್ಲೀನಿಂಗ್ ಸಪೋರ್ಟ್ ಸಿಗ್ತಾ ಇದೆ. ಹೌದು, ಪ್ರೈಸ್ ನಲ್ಲಿ ಚಾಲೆಂಜಿಂಗ್ ಕೊಡ್ತೀನಿ, ಎಲ್ಲಾ ಕಡೆಯಿಂದ ಕಮ್ಮಿ ಕೊಡ್ತೀನಿ. 30,000 ರೂಪಾಯಿ ಕಮ್ಮಿನಾ ಸರ್? ಅಷ್ಟೂ ಬೇಡ ಸರ್, ಕಮ್ಮಿ ಕೊಡ್ತೀನಿ. ಹೇಳಿ ಒಂದ್ ರೇಟ್, ತುಂಬಾ ರೀಸನಬಲ್ ಮಾಡ್ಕೊಳೋಣ. ಹೇಳಿ ಒಂದ್ 5 ಸೀಟರ್ ಕ್ವಾಲಿಟಿ ಇರೋದು 25,000 ಕೊಡೋಣ ಸರ್. 25,000 ಕೊಡೋಣ. ಕ್ವಾಲಿಟಿ ಇರೋದು ನೀ ಮೂಡ್ ಹಾಕಿದೀನಿ, 40 ಡೆನ್ಸಿಟಿ ಡ್ಯೂರೆಫ್ಲೆಕ್ಸ್ ಹಾಕಿದೀನಿ, ಫ್ಯಾಬ್ರಿಕ್ ಥೈ ಸಪೋರ್ಟ್ ಕೊಟ್ಟಿದ್ದೀನಿ. ಫ್ಯಾಬ್ರಿಕ್ ಎಲ್ಲ ಹೈ ಎಂಡ್ ಫ್ಯಾಬ್ರಿಕ್. 25,000 ಗೆ ಗ್ರಾಪ್ ಮಾಡ್ಕೊಳ್ಳಿ ಈ ಒಂದು ಸೋಫಾನ. ನಿಮ್ಗೆ ಇಲ್ಲ ನಿಮ್ಗೆ EMI ಆಪ್ಷನ್ ತಗೊಂತೀರಾ, EMI ಆಪ್ಷನ್ ತಗೋಬಹುದು. ಇಲ್ಲ ಅಂತ ಹೇಳಿದ್ರೆ ಎಲ್ ಶೇಪ್ ತಗೊಂತೀರಾ ಅಂದ್ರೆ ಎಲ್ ಶೇಪ್ ತಗೋಬಹುದು. ಎಲ್ ಶೇಪ್ ಆಗಿ ಬಂದ್ಬಿಡುತ್ತೆ. ನಮ್ಮ ಹತ್ರ ಎಲ್ ಶೇಪ್ ಸ್ಟಾರ್ಟಿಂಗ್ 28,000 ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬೆಂಗಳೂರು ಫ್ರೀ ಡೆಲಿವರಿ ಮಾಡಿಸ್ಕೊಡ್ತಾರೆ. ಹೌದು ಸರ್. ಡೈನಿಂಗ್ ಟೇಬಲ್ ಸೆಕ್ಷನ್ಸ್ ನೋಡಿ ಸರ್, ಎಲ್ಲಾ ತರ ಬಂದ್ಬಿಟ್ಟು ಎಲ್ಲಾ ತರ ನೋಡಿ. ಒಂದು ಡೈನಿಂಗ್ ಟೇಬಲ್ ಹೇಳಿ ರೇಟ್ ಏನಾಗುತ್ತೆ? ಡೈನಿಂಗ್ ಟೇಬಲ್ ಸ್ಟಾರ್ಟಿಂಗ್ ನಮ್ದ್ರಲ್ಲಿ ಬಂದ್ಬಿಟ್ಟು 15,000 ರೂಪೀಸ್ ಇಂದ 4 ಸೀಟರ್ ಅಪ್ ಟು ನಿಮ್ಗೆ 1 ಲಕ್ಷ ತನಕ ನಿಮ್ಗೆ ಸಿಗುತ್ತೆ. ಆನೆಕ್ಸ್ ಟೇಬಲ್ ಬೇಕಾ, 4 ಸೀಟರ್ ಬೇಕಾ, 5 ಸೀಟರ್ ಬೇಕಾ, 8 ಸೀಟರ್ ಬೇಕಾ, 12 ಸೀಟರ್ ಬೇಕಾ? 10,000 ರೂಪಾಯಿ ಅಂದ್ರಲ್ಲಿ ಎಲ್ಲಿದೆ ತೋರಿಸಿ. 15,000 ಸರ್, 10,000 ರೂಪಾಯಿ 15,000 ರೂಪೀಸ್ ನೋಡಿ ಅಲ್ಲಿ ಐತೆ ನಿಮ್ಗೆ. ಅದನ್ನು ಟೀ ಕೂಡ್ ಬರುತ್ತೆ. ಇದು ಬೇಕಂತ ಹೇಳಿದ್ರೆ ಇದನ್ನು ಮಾಡಬಹುದು, ಇದು ಬೇಕಂದ್ರೆ ಇದನ್ನು ಆಪ್ಷನ್ ಅಲ್ಲಿ ಐತೆ. ಯಾವ್ದು ಬೇಕು ನೋಡಿ, ಇದೆಲ್ಲ ಇಟಾಲಿಯನ್ ಡಿಸೈನ್, ಓವಲ್ ಡಿಸೈನ್ ಐತೆ. ಮಾರ್ಬಲ್ ಬೇಕಾ? ಇನ್ನೊಂದು 4 ಸೀಟರ್ ಮಾರ್ಬಲ್ ಪ್ರೈಸ್ ಅನೌನ್ಸ್ ಮಾಡ್ತಾ ಇದೀನಿ, ಎಲ್ಲರಿಗಿಂತ ಕಮ್ಮಿ ಕೊಡ್ತಾ ಇದೀನಿ. ಬಂದ್ಬಿಟ್ಟು ಒಂದ್ಸತಿ ದಯವಿಟ್ಟು ಎಲ್ಲಾ ಕಡೆ ಹೋಗ್ಬಿಟ್ಟು ನೀವು ಮೋಸ ಆಗೋದ್ರಿಂದ ಬೆಟ್ರು ಒಂದ್ಸತಿ ನಮ್ಮ ಹತ್ರ ಬಂದ್ಬಿಟ್ಟು ನಮ್ಮ ಹತ್ರ ತಗೋಬೇಡಿ, ಒಂದ್ಸತಿ ಜಸ್ಟ್ ವಿಚಾರಿಸಿ. ಯಾಕಂತ ಹೇಳಿದ್ರೆ ಒಂದು ನಾಲೆಜ್ ಬರುತ್ತೆ ನಿಮ್ಗೆ, ಮಾರ್ಕೆಟ್ ಏನ್ ನಡೀತೈತೆ. ನಮ್ಮ ಹತ್ರ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಹತ್ರ ಬಂದು ವಿಚಾರಿಸ್ಕೊಂಡ್ರೆ ನಿಮ್ದು ಬಿಲ್ಡ್ ಸ್ಟ್ರಾಂಗ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದ್ರದ್ದು ವ್ಯಾಲ್ಯೂ ಎಷ್ಟು, ಏನ್ ವ್ಯಾಲ್ಯೂ ಅಂತ ಗೊತ್ತಾಗ್ಬಿಡುತ್ತೆ. ನಮ್ದರೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅನೌನ್ಸ್ ಮಾಡಿರೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ. ರೇಟ್ ಏನಾಗುತ್ತೆ ಸರ್? ಸರ್ ತುಂಬಾ ಕಮ್ಮಿಗೆನೆ ಕೊಡ್ತೀನಿ ಸರ್, ಕಸ್ಟಮರ್ಸ್ ಬರ್ಲಿ. ಹೌದು ಸರ್. ಇದಕ್ಕೆ ರೇಟ್ ಹಂಗೆ ಒಂದು ಹೇಳ್ಬಿಡಿ ನೋಡೋಣ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಒಂದು 48,000 ರೂಪಾಯಿ ಆಗುತ್ತೆ. 12 ಲೆಗ್ಸ್ ಬಂದ್ಬಿಟ್ಟು ನೋಡಿ, ಇದ್ರ ಮೇಲ್ಗಡೆ ಟಫನ್ ಗ್ಲಾಸ್ ಹಾಕ್ತೀನಿ. ಇದು ಬಂದ್ಬಿಟ್ಟು ಕೇವಲ 50,000 ರೂಪಾಯಿ ಕೊಳ್ಳಿ. ಮಾರ್ಕೆಟ್ ನಲ್ಲಿ 65,000 ರೂಪಾಯಿ ನಡೀತೈತೆ. ನಮ್ಮ ಹತ್ರ ಅಷ್ಟೊಂದು ಬೇಡ, ಜಸ್ಟ್ ಟೀ ಕೂಡ್ ಇರೋದ್ರಿಂದ 50,000 ರೂಪಾಯಿ ಕೊಟ್ಬಿಡೋಣ. ಇದು ಒಂದು
ಸರ್ ಅದು ನಿಮಗೆ ಬಂದ್ಬಿಟ್ಟು 4 ಸೀಟರ್ ಡೈನಿಂಗ್ ಟೇಬಲ್. ಎಷ್ಟಾಗುತ್ತೆ ಸರ್ 4 ಸೀಟರ್ 15,000 ಇಂದ ಹಿಡಿದು 20,000 ರೂಪಾಯಿ ತನಕ ಹೋಗುತ್ತೆ, ಜಾಸ್ತಿ ಹೋಗಲ್ಲ ಅಷ್ಟೇ. ಇದು ಒಂದು ಹಾನೆಕ್ಸ್ ಮಾರ್ಬಲ್, ಯಾವ ಡಿಸೈನ್ ನೀವು ಸೆಲೆಕ್ಟ್ ಮಾಡ್ತೀರಾ ಆ ತರ ಡಿಸೈನ್ ಮೇಲ್ಗಡೆ ಮಾರ್ಬಲ್ ಬೇಕಾ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಬೇಕಾ ಇಟಾಲಿಯನ್ ಮಾರ್ಬಲ್, ಟೇಲ್ ಟಾಪ್ ಬೇಕಾ ಟೇಲ್ ಟಾಪ್, ಇಲ್ಲ ಅಂತ ಹೇಳಿದ್ರೆ ಬ್ಯಾಕ್ ಕುಶನ್ ಬೇಕಂದ್ರೆ ಬ್ಯಾಕ್ ಕುಶನ್ ನೋಡಿ ಯಾವ ತರ ಐತೆ, ತುಂಬಾ ಲಕ್ಸುರಿ ಆಗಿ ಕಾಣುತ್ತೆ. ಹೌದು ಹೌದು, ಲಾರ್ಜ್ ಬ್ರಾಡ್ ಐತೆ, ಯಾಕೆಂತ ಹೇಳಿದ್ರೆ ದಪ್ಪ ಇರೋರು ಕೂತ್ಕೊಂಡ್ರೆ ಸ್ವಲ್ಪ ಯೂಸ್ ಆಗತ್ತಲ್ಲ ಸರ್. ಬ್ರಾಡ್ ಆಗಿದೆ. ಹೌದು, ಓಕೆ, ಚೆನ್ನಾಗಿದೆ. ಎಷ್ಟಾಗುತ್ತೆ ಸರ್ ಇದರಲ್ಲಿ 4 ಸೀಟರ್ ಎಷ್ಟಾಗುತ್ತೆ ಸರ್? 4 ಸೀಟರ್ ಬಂದ್ಬಿಟ್ಟು ನಿಮಗೆ 35ಗೆ ಕೊಟ್ಬಿಡೋಣ ಸರ್. 35ಗೆ ಕೊಟ್ಬಿಡೋಣ. 6 ಸೀಟರ್ 55ಗೆ ಕೊಟ್ಬಿಡ್ತೀನಿ. ಹೌದು ಸರ್. ಓಕೆ, ಸೊ ಇದರಲ್ಲೂ ನಿಮಗೆ EMI ಆಪ್ಷನ್ ಇದೆ. EMI ಆಪ್ಷನ್ ಬೇಕಂದ್ರೆ EMI ಆಪ್ಷನ್ ಮಾಡ್ಕೋಬಹುದು. 100% ಟೀ ಕುಡ್ ಕಾರ್ಪೆಂಟರ್ ಗನ ಕರ್ಕೊಂಡ್ ಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ಲಿ, ಯಾವ್ದು ಮೋಸ ಇಲ್ಲ. ಫ್ಯಾಕ್ಟರಿ ವಿಸಿಟ್ ಮಾಡಿ ಇವೆಲ್ಲ ವಾರ್ಡ್ರೂಬ್ಗಳೆಲ್ಲ ವಾರ್ಡ್ರೂಬ್ಸ್, ಅದು ಆಂಟಿ ಟರ್ಮಿಕ್ ಬೋರ್ಡ್ ಅಂತ ಹೇಳ್ತಾರೆ, ಕಿಚನ್ ಐಟಮ್ ಎಲ್ಲ, ಇಂಟೀರಿಯರ್ ಐಟಮ್, ಇಲ್ಲ ಬೆಡ್ ಸೈಡ್ ಟೇಬಲ್, ಟಿವಿ ಕ್ಯಾಬಿನೆಟ್ ಎಲ್ಲ ನಿಮ್ಗೆ ಯಾವ ಸಿಗುತ್ತೆ ಎಲ್ಲ ಸಿಗ್ಬಿಡುತ್ತೆ ಸರ್. ಓಕೆ ಸರ್, ಹೋಗ್ಬಿಡೋಣ ನಾವು ಸೆಕೆಂಡ್ ಫ್ಲೋರ್ಗೆ. ಸೊ ಸೆಕೆಂಡ್ ಫ್ಲೋರ್ಗೆ ಅಂತ ಬಂದ್ರೆ ಸರ್ 10,000 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಕಾರ್ಗಳು. ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಏನೋ ಮಂಚಗಳು ಸುಮಾರು ಜಾಗ ನಿಮ್ಗೆ ಸಿಗತ್ತೆ, ಬಟ್ ನನ್ನ ಕ್ವಾಲಿಟಿ ಸಿಗತ್ತನ ಇಲ್ವಾನೋ ಗೊತ್ತಿಲ್ಲ, ಬಟ್ 100% ನಾನು ಹೇಳ್ತೀನಿ, ಪ್ರೈಸ್ ನಾನು ಕೊಡೋದು ಪ್ರೈಸ್ ಎಲ್ಲಿನೂ ಸಿಗಲ್ಲ. ಇದು ಕಾಟು ನಿಮ್ದೇ ಮ್ಯಾನುಫ್ಯಾಕ್ಚರ್ ಎಲ್ಲ ಸರ್, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್. ನಾನು CCTV ನಲ್ಲಿ ನಾನು ತೋರಿಸಲ್ಲ, ಎಲ್ಲ ನಮ್ದೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಎಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮ್ಗೆ ಎಲ್ಲಾ ತರ ವೆರೈಟೀಸ್. ಇನ್ನೊಂದು ನಾನು ಮಂಚ ತೋರಿಸ್ತೀನಿ, ಆ ಮಂಚ ಕಸ್ಟಮರ್ ಎಷ್ಟು ದೊಡ್ಡದು ಮಾಡ್ಕೊಂಡಿದ್ದಾರೆ ಅಂತ ವಿಡಿಯೋನಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ 7 ಫೀಟ್ ಮಂಚ ಮಾಡ್ಕೊಂಡಿದ್ದಾರೆ, 7 ಫೀಟ್ ಮಾಡಿದ್ದಾರೆ. ಅದನ್ನು ಬಂದ್ಬಿಟ್ಟು ಪೂರ್ತಿ ಟೀ ಕುಡ್ ಕಾರ್ವಿಂಗ್ ನಲ್ಲಿ ಇದೆಯಾ ಇವಾಗ? ಐತೆ ಸರ್, ಐತೆ. ಕಸ್ಟಮರ್ಗೆ ಡೆಲಿವರಿ ಹೋಗ್ತಾ ಇರೋದು ತೋರಿಸ್ತೀನಿ, ಎಷ್ಟು ದೂರದಿಂದ ಬಂದು ಯಾವ ತರ ಆರ್ಡರ್ ಕೊಡ್ತಾರೆ ಅದನ್ನು ತೋರಿಸ್ತೀನಿ. ಪ್ಯೂರ್ ಟೀ ಕುಡ್ ನಲ್ಲಿ ಮಾಡ್ತಿರೋದು, ಎಷ್ಟು ದೊಡ್ಡದೈತೆ ನೋಡಿ. ಮ್ಯಾಟ್ರೆಸ್ ಸಾಕಾಗತ್ತಲ್ಲ, 2 ಮ್ಯಾಟ್ರೆಸ್ ಇಟ್ಬಿಟ್ಟಿದ್ದೀನಿ ಸರ್. ಇದ್ರದ್ದು ಒಂದು ಸ್ಟೋರಿ ಯೂನಿಕ್ ಆಗಿ ಐತೆ. ಸ್ಟೋರಿ ಏನಂತ ಹೇಳಿದ್ರೆ, ಕಸ್ಟಮರ್ 20 ಜಾಗ ಹುಡ್ದ್ರು, 25 ಜಾಗ ಹುಡ್ದ್ರು, ಎಲ್ಲಿನೂ ಬಂದ್ಬಿಟ್ಟು ಇಂತ ಫಿನಿಶಿಂಗು ಈ ತರ ಪ್ರಾಪರ್ ಅವ್ರಿಗೆ ಕಂಫರ್ಟ್ ಯಾರು ಮಾಡಿ ಕೊಟ್ಟಿಲ್ಲ. ನಾನು ತುಂಬಾ ಸೂಪರ್ ಆಗಿ ಮಾಡಿದೀನಿ, ಕ್ವಾಲಿಟಿ ಒಳ್ಳೇದ್ ಮಾಡಿದೀನಿ. ಎಷ್ಟು ಅಗ್ಲ ಐತೆ ನೋಡಿ, 7 ಫೀಟ್ ಸರ್. 4 ಜನ ಮಲ್ಕೋಬಹುದು, 4 ಜನ ಆರಾಮಾಗಿ ನಮ್ ತರ 5 ಜನ ಮಲ್ಕೋಬಹುದು ಸರ್. ನೋಡಿ ಕೆಳಗಡೆ ಕಾರ್ವಿಂಗ್ ಎಲ್ಲ ನೋಡಿ. ಎಷ್ಟು ದಿನ ಹಿಡಿತು ಇದು ಮಾಡೋದಕ್ಕೆ ಸರ್? ಇದು ಬಂದ್ಬಿಟ್ಟು ಮೋಸ್ಟ್ಲಿ ಒಂದು 25 ದಿವಸ ಹಿಡಿದಿದೆ ಸರ್. ಎಲ್ಲಿಂದ ಕಸ್ಟಮರ್ ಇದು ಆರ್ಡರ್ ಸರ್? ಇದು ಕಸ್ಟಮರ್ ಆರ್ಡರ್ ಮಾಡಿದ್ ಬೆಂಗಳೂರಿಂದಾನೆ. ಕಸ್ಟಮರ್ಗೆ ಬಂದ್ಬಿಟ್ಟು ಮೋಸ್ಟ್ಲಿ ನಮ್ಮ ಹತ್ರ ಸೋಫಾ ತಗೊಂಡಿದ್ರು, ನಮ್ ಕೆಲಸ ಮೇಲ್ಗಡೆ ಟ್ರಸ್ಟ್ ಇತ್ತು, ಬಟ್ ಈ ತರ ಕಾರ್ವಿಂಗ್ ಇದ್ದಿಲ್ಲ ಅವ್ರಿಗೆ. ಕಾರ್ವಿಂಗ್ ಏನಿತ್ತು ಅಂತ ಹೇಳಿದ್ರೆ ಸುಮಾರು ಜಾಗ ವಿಚಾರಿಸ್ಕೊಂಡು ಅವರೇ ಅವ್ರ ಡಿಸೈನ್ ತಗೊಂಡ್ ಬಂದು ಈ ತರ ಮಾಡಿಸ್ಕೊಡಿ ಅಂತ ಹೇಳ ಮೇಲ್ಗಡೆ ನಾವು ಡಿಸಿಷನ್ ತಗೋಬಿಟ್ಟು ನಾವು ಮಾಡಿಸಿ ಕೊಟ್ಟಿದ್ದಾರೆ. 20 ಡೇಸ್ ಟೈಮ್ ತಗೊಂಡಿದ್ದಾರೆ. ಈ ತರ ನೋಡಿ ಇವಾಗ ವಿಡಿಯೋದಲ್ಲಿ ನೋಡಿರ್ತಾರೆ, ಇದೇ ತರ ಸ್ವಲ್ಪ ದೊಡ್ಡದಾಗಬೇಕು, ಕಸ್ಟಮೈಸ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ ಸರ್? 100% ಮಾಡ್ಕೊಡೋಣ. ಟೈಮ್ ಕೊಡ್ಬೇಕು, 100% ಟೈಮ್ ಕೊಡ್ಲಿ, ಎಲ್ಲಾ ತರ ದೊಡ್ಡದು ಮಾಡ್ಕೊಡೋಣ. ತುಂಬಾ ಮಾರ್ಕೆಟ್ ಇಂದ ತುಂಬಾ ಕಮ್ಮಿ ಬೆಳೆಗೆ ಮಾಡಿಸ್ಕೊಡ್ತೀವಿ. ನೀವು ಏನಾದ್ರು ವೀಕ್ಷಕರೇ ಮನೆಗೆ ಏನಾದರೂ ಕಾಟ್ನ ಕಸ್ಟಮೈಸ್ ಮಾಡಿಸ್ಬೇಕು ಅಂದರೆ ವುಡ್ಡಲ್ಲಿ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ. ಸೂಪರ್. 6.5 by 7 ಫೀಟ್ 6.5 by 7 ಫೀಟ್ ಸೂಪರ್ ಆಗಿದೆ. ಓಕೆ, ಯಾಕಂತ ಹೇಳಿದ್ರೆ ಕಸ್ಟಮರು ಒಂದು 10 ಅಂಗಡಿ 20 ಅಂಗಡಿ ವಿಚಾರಿಸ್ಬಿಟ್ಟು ಎಲ್ಲ ಸರ್ವೆ ಮಾಡ್ಕೊಂಡು ಫೈನಲಿ ಇಲ್ಲಿ ಬಂದು ಬುಕ್ ಮಾಡಿದ್ದಾರೆ. 100% ನಮ್ ಕಡೆಯಿಂದ ಅವ್ರು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ. ಕೆಲಸನೂ ಆ ತರ ಪ್ರಾಪರ್ ಆಗಿ ಮಾಡಿದ್ದಾರೆ. ನಾನು ಕೆಲ್ಸಕ್ಕೆ ತೋರಿಸ್ತೀನಿ, ತೋರ್ಸೋಣ ಅದನ್ನ 100%. ನೋಡಿ ಸರ್, ಮಂಚಗಳು ಸುಮಾರು ಮಂಚಗಳು ಐತೆ, ಎಲ್ಲಾ ಡಿಸೈನ್ಸ್ ಐತೆ, ಹೆಡ್ ಬಾಕ್ಸ್ ಸ್ಟೋರೇಜ್ ಬೇಕಂದ್ರೆ ಹೆಡ್ ಬಾಕ್ಸ್ ಸ್ಟೋರೇಜ್ ಐತೆ, ಸೀಕ್ರೆಟ್ ಸ್ಟೋರೇಜ್ ಬೇಕಂದ್ರೆ ಸೀಕ್ರೆಟ್ ಸ್ಟೋರೇಜ್ ಐತೆ. ಫಿನಿಶಿಂಗ್ ನೋಡಿ ಸರ್ ಯಾವ ತರ ಐತೆ. ಫಿನಿಶಿಂಗ್ 100% ಪಕ್ಕಾ ಹೇಳ್ತೀನಿ. ಇಲ್ಲ, ನಿಮ್ನೆ ಮ್ಯಾನುಫ್ಯಾಕ್ಚರ್ ಆಗ್ಬಿಟ್ರೆ ಮಾತ್ರ ಸರ್ ನಮ್ಗೆ ಖುಷಿ ಇನ್ನ ಸರ್. ಯಾಕಂದ್ರೆ ಒಂದು ಕಸ್ಟಮರ್ ಥಿಂಕಿಂಗ್ ಮಾಡೋಣ, ಜಸ್ಟ್ ಒಂದು ಕಸ್ಟಮರ್ ಥಿಂಕಿಂಗ್. ಸುಮಾರು ನಾವು ಏನಾದ್ರೂ ಒಂದ್ ಮನೆಗೆ ಒಂದು ವಾಸ್ತು ತಗೊಳ್ಬೇಕು ಅಂತ ಒಂದ್ ಥಿಂಕ್ ಮಾಡಿದ್ರೆ, ಶಾಪ್ಗೆ ವಿಸಿಟ್ ಮಾಡಿದ್ರೆ ಕಸ್ಟಮರ್ಗೆ ಬೆನಿಫಿಟ್ ಎಲ್ಲಾ ಕಡೆ ಒಂದೇ ಪ್ರೈಸ್ ಇರುತ್ತೆ. ಸೊ ಎಲ್ಲಾ ಕಡೆಯಿಂದ ಒಂದು 5,000 ರೂಪಾಯಿ 10,000 ರೂಪಾಯಿ ಸೇವ್ ಆಗಿದ್ರೆ ಎಷ್ಟು ಖುಷಿ ಆಗತ್ತೆ. ಅಷ್ಟು ಖುಷಿ ನಾನು ಕೊಡೋದ್ ಜವಾಬ್ದಾರಿ ನಮ್ದು ಸರ್. ಎಲ್ಲರಿಗಿಂದ ನಾನು ಕಮ್ಮಿ ಕೊಡ್ತೀನಿ. ಎಲ್ಲರಿಗಿಂದ 100% ಓಪನ್ ಚಾಲೆಂಜ್. ಮಾರ್ಕೆಟ್ ವಿಚಾರಿಸ್ಕೊಂಡು ಬಂದ್ಬಿಡ್ಲಿ. ಈ ಮಾರ್ಕೆಟ್ ನಲ್ಲಿ ಕಿಂಗ್ ಸೈಜು ಬಾಟಮ್ ಸ್ಟೋರೇಜ್ ಇದು ನಿಮ್ಗೆ ಬಂದ್ಬಿಟ್ಟು 5 years ವ್ಯಾರಂಟಿ ಜೊತೆನಲ್ಲಿ ಕೊಡ್ತಾ ಇದ್ದೀನಿ, ಕೇವಲ 25,000 ರೂಪಾಯಿ. 25,000 ರೂಪಾಯಿ ಕಿಂಗ್ ಸೈಜ್ ವಿತ್ ಸ್ಟೋರೇಜ್, ಹೆಡ್ ಸ್ಟೋರೇಜ್. ಹೌದು,
ಯಾರು ಕೊಡಲ್ಲ ಸರ್, ನಾನು ಕೊಡ್ತೀನಿ. ಇದು ಚಾಲೆಂಜಿಂಗ್. ಕ್ವೀನ್ ಸೈಜ್ ಆದ್ರೆ ಸರ್ ಇದರಲ್ಲಿ ಒಂದು 2-3 ರೂಪಾಯಿ ಕಮ್ಮಿ ಆಗುತ್ತೆ ಅಷ್ಟೇನಾ? ಅಷ್ಟೇ. ವಿತೌಟ್ ಸ್ಟೋರೇಜ್ ಕ್ವೀನ್ ಸೈಜ್ ಬೇಕಂತ ಹೇಳಿದ್ರೆ ಒಂದು 5000 ಕಮ್ಮಿ ಮಾಡ್ಬಿಡೋಣ. ಇದೇನು ಸರ್ 10,000 ರೂಪಾಯಿ ವಿತೌಟ್ ಸ್ಟೋರೇಜ್. 10,000 ರೂಪಾಯಿ. ಇದು ಕ್ವಾಲಿಟಿ ಇರುತ್ತೆ, ಕ್ವಾಲಿಟಿ ಇರುತ್ತಲ್ವಾ? ಆರಾಮಾಗಿ 5 ವರ್ಷ ಇದಕ್ಕೇನು ವ್ಯಾರಂಟಿ ಕೊಡ್ತೀನಿ. ಇದನ್ನ ನೋಡ್ತಾ ಇದ್ದೀನಿ ಸರ್, ಇದು ಚೆನ್ನಾಗಿಲ್ಲ. ಹೌದು ಹೌದು ಹೌದು. ಚೆಸ್ಟರ್ ತರ ಕೊಟ್ಬಿಟ್ಟಿದ್ದಾರೆ. ಚೆಸ್ಟರ್ ಡಿಸೈನ್. ಸಪೋಸ್ ಇವಾಗ ಅವ್ರ ಮನೆಯಲ್ಲಿ ವಾರ್ಡ್ರೂಬ್ಸ್ ಎಲ್ಲ ಥೀಮ್ ಇರುತ್ತೆ, ಬ್ಯಾಕ್ ಸೈಡ್ ನಲ್ಲಿ ವಾಲ್ ಪೇಪರ್ ಕೆಲಸ ಎಲ್ಲ ಮಾಡಿರ್ತಾರೆ, ಅವ್ರಿಗೆ ಮ್ಯಾಚಿಂಗ್ ತಂಗ ಕುಶನ್ ಬೇಕಂದ್ರೆ ಮಾಡ್ಕೊಟ್ಬಿಡೋಣ. ಹೌದು ಸರ್, ಈ ತರದ್ದು ಇದೆ ನೋಡಿ ಇಲ್ಲಿ ಪಕ್ಕದಲ್ಲಿ. ಇನ್ನ ಸ್ವಲ್ಪ ಏನಾದ್ರು ಸ್ವಲ್ಪ ಟೀಕುಡ್ ಮಂಚ ಸರ್, ಇದು ಟೀಕುಡ್ ಮಂಚ. ನ್ಯಾಚುರಲ್ ಕಲರ್ ಬೇಕಂದ್ರೆ ನ್ಯಾಚುರಲ್ ಕಲರ್ ಮಾಡ್ತೀನಿ, ವಾಲ್ನಟ್ ಕಲರ್. ಶೀಶಮುಡ್ ಸರ್, ಶೀಶಮುಡ್ ಎಲ್ಲಾರ ಕಡೆಯಿಂದ ಸರ್ 10,000 ರೂಪಾಯಿ ಸೇವ್ ಮಾಡಿ ಕೊಡ್ತೀನಿ. ಬರ್ಲಿ ಸರ್ ಕಸ್ಟಮರ್. 10,000 ರೂಪಾಯಿ ಕಮ್ಮಿಗೆ ಎಲ್ಲಾ ಕಡೆಯಿಂದ 10,000 ರೂಪಾಯಿ ಕಮ್ಮಿ ಕೊಡ್ತೀನಿ. ಕಾರ್ವಿಂಗ್ ನೋಡಿ ಸರ್, 1.5 ಲಕ್ಷ 2 ಲಕ್ಷ ಬೇಡ ನಮ್ಗೆ. ನಮ್ಗೆ ಬೇಕಾಗಿರೋದು ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸ್. ಕೆಲಸ ಕೊಡ್ಲಿ ಕಸ್ಟಮರ್, ನಾವು ಅದಕ್ಕೆ ಖುಷಿ. ರೀಸನಬಲ್ ಪ್ರೈಸ್ ನಲ್ಲಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಡೋದು ನಮ್ ಜವಾಬ್ದಾರಿ. ಬಟ್ ಕಸ್ಟಮೈಸ್ ಮಾಡಿದಾಗ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ 100%. ಇವಾಗ ನೋಡಿ ಅವರು 7 ಫೀಟ್ ಕೊಟ್ರು, ಕಾರ್ವಿಂಗು ಆ ತರ ಬಂದೈತೆ. 20 days ಟೈಮ್ ಕೊಟ್ರು. ಒಳ್ಳೆ ಕಾರ್ವಿಂಗ್, ಒಳ್ಳೆ ಒಳ್ಳೆ ಇದು 50% ಸೇವ್ ಮಾಡಿ ಕೊಟ್ಟಿದ್ದೀನಿ ಅವ್ರಿಗೆ. ಅಲ್ಲ ಮಾರ್ಕೆಟ್ ಅಲ್ಲಿ ಯಾರು ಮಾಡಕ್ಕೆ ರೆಡಿ ಇಲ್ವಲ್ಲ ಸರ್. 100% ಯಾರು ಮಾಡಿ ಕೊಡಲ್ಲ. ಒಂದ್ 10 ಅಂಗಡಿ ಅವರು ಯಾರು ಮಾಡ್ಕೊಡಲ್ಲ ಅಂತ ಹೇಳಿದ್ರು. 10 ಅಂಗಡಿ ಅವ್ರು ಮಾಡ್ಕೊಡ್ತಾರೆ. ಪ್ರೈಸಿಂಗ್ ನಲ್ಲಿ ಚಾಲೆಂಜಿಂಗ್ ಆಗಿಲ್ಲ. ನಮ್ಮ ಹತ್ರ ಬಂದ್ರು, ಎರಡೂ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಎರಡೂ ಇದು ಇತ್ತು. 100% ಪ್ರೈಸ್ ಓಕೆ ಇತ್ತು, ಎಲ್ಲ ಇತ್ತು ಸರ್. ಇದಾದ್ರು ಸರ್ ಇದು ಎಲ್ಲ ಮಹಾರಾಜ. ಇದೆಲ್ಲ 25,000 ಸರ್, ಕೊಟ್ಬಿಡೋಣ ಸರ್. 25,000 ರೂಪಾಯಿ ಸರ್, ಜಾಸ್ತಿ ಬೇಡ. ಹೆಂಗಿದೆ ಇದು ನೋಡಿ, ಇದು ಹೆಂಗಿದೆ? 25,000 ರೂಪಾಯಿ ಯಾರು ಅಂತಾರ? ನನ್ಗೆ ಯಾಕೋ ಇದು ಒಂದು 40,000 ತರ ಕಾಣಿಸ್ತಾ ಇದೆ ಇದು. ಸರ್ ಅಷ್ಟೊಂದು ಬೇಡ ಸರ್, ಯಾಕಂತ ಹೇಳಿದ್ರೆ ಕಸ್ಟಮರ್ಗೆ ಚಾಲೆಂಜಿಂಗ್ ಇರಬೇಕು, ಬಂದು ತಗೊಂಡು ಹೋಗ್ಬೇಕು, ಸುಮ್ನೆ ನೋಡ್ಕೊಂಡು ಹೋಗೋದು ಬೇಡ. ನಿಮ್ಗೆ ಜಸ್ಟ್ ನಿಮ್ಗೆ ಇವಾಗ ಏನಂದ್ರೆ ಸೋಫಾಗಳು ನಿಮ್ಗೆ ಡಿಸೈನ್ಸ್ ಗಳನ್ನ ತೋರ್ಸ್ಕೊಂಡ್ ಬಂದ್ಬಿಟ್ಟು ಎಲ್ಲಾ ಪ್ರೈಸ್ ಹೇಳ್ಕೊಂಡ್ ಬರಲ್ಲ. 10,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟ್ ವಿಚಾರಿಸ್ಕೊಂಡ್ ಬನ್ನಿ, ಫೈನಲ್ ನೀವು ಇಲ್ಲೇ ಬಂದು ತಗೊಂಡು 100% ನೋಡಿ ಯಾವ ತರ ನಮ್ದ್ರಲ್ಲಿ ಡೆಲಿವರಿ ಹೋಗ್ತಾ ಇರುತ್ತೆ. ಮ್ಯಾಟ್ರೆಸ್ ಸಹ ಸಿಗುತ್ತೆ. ಮ್ಯಾಟ್ರೆಸಸ್ ಎಲ್ಲ ಬ್ರಾಂಡೆಡ್ ಸರ್, ಬ್ರಾಂಡ್ ಇರುತ್ತೆ. ಬ್ರಾಂಡ್ ಮೇಲ್ಗಡೆ MRP ಇರುತ್ತೆ, MRP ಮೇಲ್ಗಡೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ನೋಡಿ ಇದನ್ನು ಬೇಕಂತ ಹೇಳಿದ್ರೆ ಇದನ್ನು ಮಾಡಿ ಕೊಟ್ಬಿಡೋಣ. ಎಷ್ಟು ಒಳ್ಳೇದ್ ಫಿನಿಶಿಂಗ್ ಬೇಕಂದ್ರೆ ಫಿನಿಶಿಂಗ್, ಮ್ಯಾಟ್ ಫಿನಿಶಿಂಗ್ ಬೇಕಾ ಮ್ಯಾಟ್, ಗ್ಲಾಸಿ ಬೇಕಾ ಗ್ಲಾಸಿ, ಯಾವ ತರ ಬೇಕು. ಇಲ್ಲ ಕಸ್ಟಮರ್ ಹೋಗ್ಬಿಟ್ಟು ಅವ್ರ ಮುಂದ್ಗಡೆ ಫ್ಯಾಕ್ಟ್ರಿನಲ್ಲಿ ಕುತ್ಕೊಂಡು ಆರಾಮಾಗಿ ಅವ್ರ ಮುಂದ್ಗಡೆ ಮಾಡಿಸ್ಕೊಂತೀರಾ ಅಂತ ಹೇಳಿದ್ರೆ ಮಾಡಿಸ್ಕೊಳ್ಳಿ, ಅಲ್ಲೇ ನಿಂತ್ಕೊಂಡು ಮಾಡಿಸ್ಕೊಂತಾರೆ ಮಾಡಿಸ್ಕೊಳ್ಳಿ. ಅಷ್ಟೊಂದು ಫೆಸಿಲಿಟಿ ನಮ್ಮ ಹತ್ರ ಐತೆ. ಹಂಗೆ ಅದಕ್ಕೆ ಯೂನಿಕ್ ಹೋಮ್ ಫರ್ನಿಚರ್ ಬರೋದು. ಯಾಕಂದ್ರೆ 1 ವರ್ಷದಿಂದ ಸತತ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ, ಸ್ಟೇಟ್ ಕಡೆಯಿಂದ ಬಂದು ತೊಗೊಳ್ತಾ ಇದ್ದಾರೆ. ನಿಮಗೆ ಡೆಲಿವರಿ ಬೆಂಗಳೂರಿದೆ, ಫ್ರೀ ಡೆಲಿವರಿ ಮಾಡಿಸ್ಕೊಡ್ತಾರೆ. EMI ಆಪ್ಷನ್ ಇದೆ. ಬರೀ ಸೋಫಾ ಅಲ್ಲದೆ ನಿಮಗೆ ಎಲ್ಲದರಲ್ಲೂ ಮ್ಯಾನುಫ್ಯಾಕ್ಚರ್ ಇವ್ರದ್ದೇ ಆಗಿರೋದ್ರಿಂದ ನಿಮಗೆ ಲೈವ್ ಆಗಿ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ನೀವು ಲೈವ್ ಆಗಿ ಬೇಕಾದ್ರೆ ತೋರಿಸಿದೀವಿ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ವಿ ಸರ್. ಒಂದು ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಟ್ಟು. ಲೊಕೇಶನ್ ಬಂದ್ಬಿಟ್ಟು ಬನಾರ್ಕಟ ಮೇನ್ ರೋಡ್ ನಲ್ಲಿ ಬಿಲೆಕಳ್ಳಿ ಸಿಗ್ನಲ್ ಅಂತ ಐತೆ. ಸಿಗ್ನಲ್ ಆಪೋಸಿಟ್. ಜಾಸ್ತಿ ವಿಚಾರಿಸೋದೇನು ಬೇಡ. ಜಸ್ಟ್ ನಮ್ ಸ್ಕ್ರೀನ್ ಮೇಲ್ಗಡೆ ನಂಬರ್ ಕೊಡ್ತಾ ಇರೋದು, ಕಾಲ್ಗೆ ಕಾಲ್ ಮಾಡ್ಲಿ. ಇಲ್ಲ ಅಂತ ಹೇಳಿದ್ರೆ ವಾಟ್ಸ್ಆಪ್ ನಲ್ಲಿ ಹಾಯ್ ಅಂತ ಲೊಕೇಶನ್ ಮೆಸೇಜ್ ಮಾಡ್ಲಿ. ಹಾಯ್ ಅಂತ ಪಿನ್ ಮಾಡಿದ್ರೆ ಆಟೋಮೆಟಿಕ್ ಲೊಕೇಶನ್ ಬಂದು. ಮಲ್ಬಾರ್ ಗೋಲ್ಡ್ ಐತೆ, ಮಲ್ಬಾರ್ ಗೋಲ್ಡ್ ಫೇಮಸ್ ಅಂತ ಇರುತ್ತೆ. ಮಲ್ಬಾರ್ ಗೋಲ್ಡ್ ಆಪೋಸಿಟ್ ಅಂಗಡಿನೇ ನಮ್ದು ಯೂನಿಕ್ ಹೋಮ್ ಫರ್ನಿಚರ್ ಅಂತ. ಎಕ್ಸಾಕ್ಟ್ ನಾನು ಕೂಡ ಲೊಕೇಶನ್ ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲೂ ಕೊಟ್ಟಿರ್ತೀನಿ. ನೀವು ಈಸಿಯಾಗಿ ಬರ್ಬೋದು. ಒಂದ್ಸಲಿ ನೀವೇನೋ ಬರ್ತಿದ್ದೀರಾ ಅಂತ ಹೇಳಿದ್ರೆ ಕಾಲ್ ಮಾಡೋದು ಬೆಟರ್. ಮತ್ತೆ ವಿಡಿಯೋದಲ್ಲಿ ನಾವೇನೇನು ತೋರಿಸಿದೀವಿ ನಿಮಗೆ ಇಲ್ಲಿ ನೋಡೋದಕ್ಕಿಂತ, ವಿಡಿಯೋದಲ್ಲಿ ನೋಡೋದಕ್ಕಿಂತ ಖುದ್ದಾಗಿ ಒಂದ್ಸಲಿ ಶಾಪ್ನ ವಿಸಿಟ್ ಮಾಡಿ ನೋಡಿದಾಗಲೇ ನಿಮಗೆ ಇದ್ರ ಕ್ವಾಲಿಟಿ ಆಗಿರಲಿ, ನಾವು ಮಾತಾಡಿದ್ದು ಏನು ಎತ್ತ ಅಂತ ನಿಮಗೆ ಕ್ವಾಲಿಟಿ ಬಗ್ಗೆ ಗೊತ್ತಾಗುತ್ತೆ. ಇದೇ ಥರ ರಿಲೇಟೆಡ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಚಾನಲ್ನ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 2000 ರೂಪೀಸ್ ಡಿಸ್ಕೌಂಟ್ ಸಿಗ್ತೈತೆ, ಅದನ್ನು ಹೇಳ್ಬಿಡಿ. 2,000 ಹೈ ಎಂಡ್ ಮಾಡೆಲ್ಸ್ ಮೇಲ್ಗಡೆ ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಅಷ್ಟೇ, ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದನ್ನು ಹೇಳ್ಬಿಡಿ ಸರ್. ಕೆಲವರು ಮಾಡೆಲ್ ಮೇಲ್ಗಡೆನೆ ಮಾತ್ರ ಆ ಸೈಡ್ಗೆ ಆಫರು 10,000 ರೂಪಾಯಿ ಸೋಫಾ, 10,000 ರೂಪಾಯಿ ಮಂಚ, 15,000 ರೂಪಾಯಿ ಡೈನಿಂಗ್ ಟೇಬಲ್ ಮೇಲ್ಗಡೆ ಇರಲ್ಲ. ಯೂಶಲಿ ಸ್ವಲ್ಪ ಹೈ ಎಂಡ್ ಮಾಡೆಲ್ಸ್ ಮೇಲ್ಗಡೆ ನನ್ನ ಕಡೆಯಿಂದ ನಾನು ಡಿಸ್ಕೌಂಟ್ ನಿಮ್ಮ ಚಾನಲ್ಗೆ ಫಾಲೋವರ್ಸ್ಗೋಸ್ಕರ ನಾನು ಕೊಡ್ತಾ ಇರೋದು. ಒಂದು 4-5 ಸೋಫಾ ಮೇಲೆ ಕೊಡ್ತಾ ಇರೋದು 100% ಕೊಡ್ತಿದ್ದೀವಿ. 4 ಆಪ್ಷನ್, ಮುಂಚೆ 3 ಇತ್ತು, ಇವಾಗ 4 ಕೊಟ್ಟು. ಹೌದು ಸರ್, ಕೊಟ್ಬಿಟ್ಟಿದ್ದೀನಿ ಸರ್. ಸೊ ಬನ್ನಿ ಒಂದ್ಸಲಿ ವಿಚಾರಿಸಿ. ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ ಸರ್. ಒಳ್ಳೆದಾಗಲಿ. ಥ್ಯಾಂಕ್ ಯು.